ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮನೇಲೇ ಇರಿ, ಕರೋನಾದಿಂದ ದೂರ ಇರಿ, ಬಟ್ ಮ್ಯಾಕ್ಸಿಮಮ್ ಸ್ಟಡೀಸ್ ಬಗ್ಗೆ ಗಮನ ಜಾಸ್ತಿ ಕೊಡಿ. ಓಕೆ, ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಕಾನ್ಸೆಪ್ಟ್ ಯಾವುದಂದರೆ ದಟ್ ಈಸ್ ದಿ ಕಾಂಪಿಟೇಟಿವ್ ಪಾರ್ಟ್ ಆಫ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ದಿ ಕಾಂಪಿಟೇಟಿವ್ ಪಾರ್ಟ್ ಆಫ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಇನ್ ಪ್ರೀವಿಯಸ್ ವಿಡಿಯೋ ನಾವೇನು ಲಾಸ್ಟ್ ವಿಡಿಯೋ ಕ್ಲಾಸಸ್ಸಲ್ಲೆಲ್ಲ ಅಪ್ಲೋಡ್ ಮಾಡ್ತಿದ್ವಿ, ಆ ವಿಡಿಯೋ ಕ್ಲಾಸಸ್ಸಲ್ಲಿ ಈ ಚಾಪ್ಟರ್ನ ನಾವು ಡಿಸ್ಕಸ್ ಮಾಡಿದ್ವಿ, microbes in human welfare. But ಇವತ್ತಿನ ಕ್ಲಾಸಲ್ಲಿ in this class we are discussing the competitive part of microbes in human welfare. ಈಗ ಫಾರ್ ಎಕ್ಸಾಂಪಲ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಂತ ಚಾಪ್ಟರ್ ನೋಡಿದ ಕೂಡಲೇ ಫಸ್ಟ್ ಅರೈಸ್ ಆಗುವಂಥ ಕ್ವಶನ್ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ, ವಾಟ್ ಈಸ್ ಮೈಕ್ರೋಬ್ಸ್? ಮೈಕ್ರೋಬ್ಸ್ ಅಂದ ಕೂಡಲೇ ದೀಸ್ ಆರ್ ದಿ ಆರ್ಗ್ಯಾನಿಸಮ್ ನಾಟ್ ಅಬ್ಸರ್ವ್ಡ್ ಇನ್ ನೇಕೆಡ್ ಐ and they are observed only in the microscope. That one is considered as a microbes ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. And these microbes are omnipresent. Omnipresent means they are found everywhere. ಎಲ್ಲ ಕಡೆ ನಾವೇನು ಮಾಡ್ತೀವಿ, ಮೈಕ್ರೋಬ್ಸ್ನ ಅಬ್ಸರ್ವ್ ಮಾಡ್ತೀವಿ. ಎಕ್ಸ್ಟ್ರೀಮ್ ಹಾಟ್ ಕಂಡೀಷನ್, ಕೋಲ್ಡ್ ಕಂಡೀಷನ್, ಡೆಸರ್ಟ್, ಎಲ್ಲ ಕಡೆ ಏನಾಗುತ್ತೆ ಮೈಕ್ರೋಬ್ಸ್ಗಳ ಡಿಸ್ಟ್ರಿಬ್ಯೂಷನ್ಸ್ ಇದೆ. ದಟ್ಸ್ ವೈ ದೇ ಆರ್ ಕನ್ಸಿಡರ್ ಆಸ್ ಎ ಆಮ್ನಿಪ್ರೆಸೆಂಟ್ ಇನ್ ನೇಚರ್ ಅಂತೇಳಿ ಏನು ಮಾಡ್ತೀವಿ, ನಾವು ಇಂಡಿಕೇಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಅಂದರೆ ಮೈಕ್ರೋಬ್ಸ್ ಅಂದ ಕೂಡಲೇ ಎಲ್ಲರ ಮೈಂಡಲ್ಲಿ ಸೆಟ್ ಆಗುವಂಥ ಒಂದು ಥಿಂಗ್ ಏನಂದರೆ ದೇ ಕಾಸಸ್ ದಿ ಡಿಸೀಸಸ್. ಯಾಕಂದರೆ ಕೆಲವೊಂದು ಮೈಕ್ರೋಬ್ಸ್ ಮಾತ್ರ ಏನಾಗುತ್ತೆ ಡಿಸೀಸ್ನ ಕಾಸ್ ಮಾಡುತ್ತೆ. ದಟ್ ಮೈಕ್ರೋಬ್ಸ್ ಆರ್ ಕನ್ಸಿಡರ್ ಆಸ್ ಎ ಹಾರ್ಮ್ಫುಲ್ ಮೈಕ್ರೋಬ್ಸ್ ಅಂತೇಳಿ ಕರಿತೀವಿ. ಬಟ್ ಸಮ್ ಆಫ್ ದಿ ಮೈಕ್ರೋಬ್ಸ್ ಆರ್ ಬೆನಿಫಿಷಿಯಲ್ ಟು ದಿ ಹ್ಯೂಮನ್ ಬೀಯಿಂಗ್. ಅದನ್ನು ನಾವೇನಂತ ಕರಿತೀವಿ ಅಂದರೆ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದೇನು ಅಂದರೆ ಚಾಪ್ಟರ್ ಹೆಡ್ಡಿಂಗಲ್ಲೇ ಇದೆ ನೋಡಿ, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಹ್ಯೂಮನ್ ಬೀಯಿಂಗಿಗೆ ಮೈಕ್ರೋಬ್ಸಿಂದ ಯಾವ್ಯಾವ ಥರದ ಬೆನಿಫಿಟ್ಸ್ಗಳಾಗ್ತದೆ ಅದನ್ನು ತಿಳಿಸುವಂಥ ಚಾಪ್ಟ್ರೇ ಇಟ್ ಈಸ್ ನಥಿಂಗ್ ಬಟ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಹಾಗಾದರೆ ಫಸ್ಟ್ ನೋಡೋಣ ಈ ಚಾಪ್ಟರ್ದು ವೆಯ್ಟೇಜ್ ಯಾವ ಥರ ಇದೆ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಂದ ಕೂಡಲೇ. ಇಲ್ಲಿ ನೋಡಿ ವೆಯ್ಟೇಜ್ ಲೀಸ್ಟ್ ನೋಡ್ತಾ ಹೋದ ಕೂಡಲೇ ಇಲ್ಲಿ ಒಂದು ಪಾರ್ಟು ಥಿಯರಿ ವೆಯ್ಟೇಜ್ ಇದೆ ಆ್ಯಂಡ್ ಸೆಕೆಂಡ್ ಒನ್ನು ನೀಟ್ ವೆಯ್ಟೇಜ್ ಇದೆ. ಈಗ ಥಿಯರಿ ವೆಯ್ಟೇಜಲ್ಲಿ 6 ಮಾರ್ಕ್ಸ್ ಅಂತ ಇಂಡಿಕೇಟ್ ಮಾಡಿದ್ದೀನಿ. ಟೋಟಲಿ ನಿಮ್ಮ ಥಿಯರಿ ಎಕ್ಸಾಮಲ್ಲಿ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಕಾನ್ಸೆಪ್ಟಿಂದ 6 ಮಾರ್ಕಿಗೆ ಏನಾಗುತ್ತೆ ಕ್ವಶನ್ ಅರೈಸ್ ಆಗುತ್ತೆ. ಇದನ್ನು ಡಿವೈಡ್ ಮಾಡಿರ್ತಾರೆ. ಸಮ್ ಟೈಮ್ 1 ಮಾರ್ಕ್ ಕ್ವಶನ್ಸ್ ಇರ್ಬೋದು, 2 ಮಾರ್ಕ್ ಕ್ವಶನ್ಸು, 3 ಮಾರ್ಕ್ ಆರ್ 5 ಮಾರ್ಕ್, ಯಾವ ಪ್ಯಾಟರ್ನಲ್ಲಿ ಬೇಕಾದ್ರೂ ಬರ್ಬೋದು. ಬಟ್ ವೆರಿ ಸಿಂಪಲ್ ಚಾಪ್ಟರ್ ಆ್ಯಂಡ್ ಈಸಿಯೆಸ್ಟ್ ಚಾಪ್ಟರ್ ಆ್ಯಂಡ್ ಕ್ಯಾರೀಸ್ 6 ಮಾರ್ಕ್ಸ್. ಇನ್ ದ ಸೇಮ್ ವೇ ನೀಟ್ ವೈಟೇಜ್ ಅಬ್ಸರ್ವ್ ಮಾಡ್ತಾ ಹೋದರೆ ಇನ್ ನೀಟ್ ಎಕ್ಸಾಮಿನೇಷನ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಕ್ಯಾರೀಸ್ 3 ಕ್ವಶನ್ಸ್. 3 ಕ್ವಶನ್ಸ್ ಏನಾಗುತ್ತೆ ಅರೈಸ್ ಆಗುತ್ತೆ. ನೋಡಿ ಯಾವಾಗಲೂ ಅಷ್ಟೇ ನೀಟ್ಗೆ ಪ್ರಿಪೇರ್ ಆಗ್ತಾ ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿ ಪ್ರಿಪೇರ್ ಆಗಬೇಕು. ಯಾಕಂದರೆ ಇಲ್ಲಿ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಂತ ಚಾಪ್ಟರ್ ನೋಡ್ತಾ ಇದ್ದೀರಾ. ಈ ಚಾಪ್ಟ್ರಲ್ಲಿ ನೋಡಿ ಭಾಳ ಚಿಕ್ಕ ಚಾಪ್ಟರ್ ಇದೆ, ವಂಡರ್ಫುಲ್ ಚಾಪ್ಟರ್ ಇದೆ, ಓದಿದ ಕೂಡಲೇ ನಿಮಗೆ ಭಾಳ ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ನೋಡಿ ಈ ಚಾಪ್ಟ್ರಲ್ಲಿ 3 ಕ್ವಶನ್ಸ್ ಅರೈಸ್ ಆಗುತ್ತೆ. 3 ಕ್ವಶನ್ ಅರೈಸ್ ಆಯಿತು ಅಂದರೆ 3 into 4 ಟೋಟಲಿ 12 ಮಾರ್ಕ್ಸ್ ಏನಾಗುತ್ತೆ ಈ ಚಾಪ್ಟರ್ನ ಅರೈಸ್ ಆಗುತ್ತೆ ನೀಟಲ್ಲಿ. ಯಾಕಂದರೆ ನಿಮಗೆ ಗೊತ್ತು ನೀಟಲ್ಲಿ 1 ಮಾರ್ಕು ಭಾಳ ಇಂಪಾರ್ಟೆಂಟ್. ಯಾಕಂದರೆ 1 ಮಾರ್ಕಿಂದನೂ ಕೆಲವು ಟೈಮ್ ಏನಾಗುತ್ತೆ ಕೆಲವರಿಗೆ ಸೀಟ್ಗಳ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ 3 ಕ್ವಶನ್ಸ್ ಬಂತು, ಈ ಚಾಪ್ಟರ್ನ ನೀವು ನೀಟಾಗಿ ಪ್ರಿಪೇರ್ ಆಯಿತು ಅಂದರೆ 12 ಮಾರ್ಕ್ ಏನಾಗುತ್ತೆ ನೀಟಲ್ಲಿ ನೀವು ಕ್ಲೀನಾಗಿ ಸ್ಕೋರ್ ಮಾಡ್ಬೋದು. ಹಾಗಾಗಿ ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂದರೆ ಟಾಪಿಕಲ್ಲಿ ಯಾವ್ಯಾವ ಥರದ ಕ್ವಶನ್ಸ್ಗಳಿದೆ, ಅಗೇನ್ ಸಿನಾಪ್ಸಿಸು ಎಲ್ಲದನ್ನ ಏನು ಮಾಡೋಣ ಇನ್ ಡೀಟೇಲ್ ಸ್ಟಡಿ ಮಾಡೋಣ. ಓಕೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಈಗ ಫಸ್ಟ್ ನಾವು ನೋಡ್ತಾ ಹೋದರೆ ದಟ್ ಈಸ್ ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್. ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟು ಫಸ್ಟ್ ಹೆಡಿಂಗ್ ನೋಡ್ತೀವಿ. ದಿ ಮೈಕ್ರೋಬ್ಸ್ ವಿಚ್ ಆರ್ ಹೆಲ್ಪ್ಫುಲ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸಲ್ಲಿ ಏನಾಗುತ್ತೆ ನಮಗೆ ಬೆನಿಫಿಷಿಯಲ್ ಆಗಿದೆ. ಈಗ ಯಾವ ಥರ ಅಂತ ನಾವು ಲೀಸ್ಟ್ ನೋಡ್ತಾ ಹೋದರೆ ಕರ್ಡ್, ಡಫ್ ಫಾರ್ ಫುಡ್ ಮೇಕಿಂಗ್, ಚೀಸ್, ಟಾಡಿ, ಯೋಗರ್ಟ್, ಟೆಂಫ್, ಇದನ್ನು ನಾವು ಹೌಸ್ ಹೋಲ್ಡ್ ಪ್ರಾಡಕ್ಟಲ್ಲಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತಾ ಇದ್ದೀವಿ. ಓಕೆ, ದಿ ಮೈಕ್ರೋಬ್ಸ್ ವಿಚ್ ಆರ್ ಹೆಲ್ಪ್ಫುಲ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್. ಈಗ ಹೌಸ್ ಹೋಲ್ಡ್ ಪ್ರಾಡಕ್ಟಲ್ಲಿ ಏನಾಗುತ್ತೆ ಮೈಕ್ರೋಬ್ಸ್ ನಮಗೆ ಭಾಳಷ್ಟು ಬೆನಿಫಿಟ್ಸ್ಗಳನ್ನ ಮಾಡಿಕೊಡ್ತಾ ಇದೆ. ಈಗ ಸಿಂಪಲ್ ಎಕ್ಸಾಂಪಲ್ ಅಂದರೆ ದಿ ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ ವಿಚ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದಿ ಮೆಕ್ಯಾನಿಸಮ್ ಆಫ್ ಫರ್ಮೆಂಟೇಷನ್. ಈ ಹೌಸ್ ಹೋಲ್ಡ್ ಪ್ರಾಡಕ್ಟು ನೀವೇನು ಸ್ಟಡಿ ಮಾಡ್ತಿದ್ದೀರಾ, ದಿ ಹೋಲ್ ಮೆಕ್ಯಾನಿಸಮ್ ವಿಚ್ ಆರ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯಾವುದ್ರ ಮೇಲೆ ಡಿಪೆಂಡ್ಸ್ ಆಗಿದೆ, ಫರ್ಮೆಂಟೇಷನ್ ಪ್ರೋಸೆಸ್ ಮೇಲೆ ಏನಾಗಿದೆ ಡಿಪೆಂಡ್ ಆಗಿದೆ. ಫರ್ಮೆಂಟೇಷನ್ ಅಂದ ಕೂಡಲೇ ನೀವು ಬರೆಯುವಂಥ ಆನ್ಸರ್ ಏನು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ಕೆಮಿಕಲ್ ಬ್ರೇಕ್ ಡೌನ್ ಆಫ್ ಸಬ್ಸ್ಟೆನ್ಸಸ್ ವಿತ್ ದಿ ಹೆಲ್ಪ್ ಆಫ್ ಮೈಕ್ರೋಬ್ಸ್
ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಏನಂತ ಕರಿತೀವಿ, ಫರ್ಮೆಂಟೇಷನ್ ಅಂತೇಳಿ ಕರಿತೀವಿ. ಯಾಕಂದರೆ ಇವೆಲ್ಲ ಕಾನ್ಸೆಪ್ಟ್ನ ನೀವು ನೋಡಬೇಕಂದ್ರೆ ಫರ್ಮೆಂಟೇಷನ್ ಅಂದರೆ ಏನಂತ ಗೊತ್ತಿರಬೇಕು. Fermentation is the chemical breakdown of substances through or with the help of microorganism. That one is considered as a fermentation ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ಏನು ಪ್ರೋಸೆಸ್ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಈ ಪ್ರೋಸೆಸ್ನ ಮೇನ್ ಮೆಕ್ಯಾನಿಸಮ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಫರ್ಮೆಂಟೇಷನ್ ಅಂತೇಳಿ ಕರಿತೀವಿ. ಈಗ ಫಸ್ಟ್ ಇಲ್ಲಿ ಲೀಸ್ಟ್ ನೋಡ್ಕೊಳ್ಳಿ. ಹೌಸ್ ಹೋಲ್ಡ್ ಪ್ರಾಡಕ್ಟಲ್ಲಿ ಮೈಕ್ರೋಬ್ಸಿಂದ ಯಾವ ಥರದ ಬೆನಿಫಿಟ್ಸ್ ಇದೆ ನಾವು ನೋಡ್ತಾ ಹೋದರೆ, ಕರ್ಡ್, ಡವ್ ಫಾರ್ ಫುಡ್ ಮೇಕಿಂಗ್, ಚೀಸ್, ಟಾಡಿ, ಯುಗೋರ್ಟ್ ಆ್ಯಂಡ್ ಟೆಂಫ್. ಓಕೆ, ಈಗ ಒನ್ ಬೈ ಒನ್ ಸ್ಟಡಿ ಮಾಡೋಣ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇಲ್ಲಿ ಈ ಸಿನಾಪ್ಸಿಸ್ ಕಾನ್ಸೆಪ್ಟಲ್ಲಿ ನೀವು ಮೈನಾಗಿ ನೆನ್ಪಿಟ್ಕೋಬೇಕಾಗಿರೋದು ಯಾವ ಥಿಂಗ್ಸ್ನ ನೆನ್ಪಿಟ್ಕೋಬೇಕಂದ್ರೆ ಯಾವ್ಯಾವ ಮೈಕ್ರೋಬ್ಸ್ ಇದೆ, ಏನು ಕನ್ವರ್ಟ್ ಆಗ್ತಿದೆ, ಇದಿಷ್ಟನ್ನು ನೀಟಾಗಿ ಪಾಯಿಂಟ್ ಮಾಡಿ ನೋಟ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಇದರಲ್ಲೇ ಕ್ವಶನ್ ಅರೈಸ್ ಆಗುವಂಥದ್ದು. ಓಕೆ, ಇಲ್ಲಿ ನೋಡಿ ಫಸ್ಟ್ ಕರ್ಡ್. ಈಗ ಕರ್ಡ್ ಅಂದ್ಕೂಡಲೇ ದಿ ಮಿಲ್ಕ್ ಆರ್ the lactose of the milk is converted into lactic. Illi those bacteria which influences this process, that one is considered as LAB ಅಂತೇಳಿ ಕರಿತೀವಿ, lactic acid bacteria. LAB means lactic acid bacteria. ಇಲ್ಲಿ ನೋಡಿ ಫಸ್ಟ್ ಪಾಯಿಂಟ್, bacteria involved in curd formation that are called ಲ್ಯಾಬ್ ಅಂತೇಳಿ ಕರಿತೀವಿ, ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ. ಹಾಗಾದರೆ ಯಾವ್ಯಾವ ಬ್ಯಾಕ್ಟೀರಿಯಾದ ಲೀಸ್ಟ್ ಇಲ್ಲಿದೆ ನೋಡಿ. ಲೀಸ್ಟ್ ಯಾವ್ದು ಅಂದರೆ ಲ್ಯಾಕ್ಟೋಬೆಸಿಲಸ್ ಲ್ಯಾಕ್ಟಿಸ್, ಲ್ಯಾಕ್ಟೋಬೆಸಿಲಸ್ ಅಸಿಡೋಫಿಲಸ್, ಸ್ಟೆಪ್ಟೋಕಾಕಸ್ ಲ್ಯಾಕ್ಟಿಸ್. ದೀಸ್ 3 ಬ್ಯಾಕ್ಟೀರಿಯಾ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಫಾರ್ಮೇಷನ್ ಆಫ್ ಕರ್ಡ್ ಫಾರ್ಮೇಷನ್ಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಮೈಕ್ರೋಬ್ ನೇಮ್ನ ನೀಟಾಗಿ ನೆನ್ಪಿಡ್ಕೋಬೇಕು, ಮರಿಬಾರ್ದು. ದಿ ಫಸ್ಟ್ ಒನ್ ಲ್ಯಾಕ್ಟೋಬೆಸಿಲಸ್ ಲ್ಯಾಕ್ಟಿಸ್, ಲ್ಯಾಕ್ಟೋಬೆಸಿಲಸ್ ಅಸಿಡೋಫಿಲಸ್, ಸ್ಟೆಪ್ಟೋಕಾಕಸ್ ಲ್ಯಾಕ್ಟಿಸ್. ದೀಸ್ 3 ಬ್ಯಾಕ್ಟೀರಿಯಾ ವಿಚ್ ಆರ್ ಹೆಲ್ಪ್ಫುಲ್ ಇನ್ ಕನ್ವರ್ಷನ್ ಆಫ್ ಲ್ಯಾಕ್ಟೋಸ್ ಆಫ್ ದಿ ಮಿಲ್ಕ್ ಇಂಟು ಲ್ಯಾಕ್ಟಿಕ್ ಆಸಿಡ್ ಆಫ್ ಕರ್ಡ್ ಕನ್ವರ್ಟಿಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಒಂದು ಇಂಪಾರ್ಟೆಂಟ್ ಥಿಂಗ್, ದೇ ಆಲ್ಸೋ ಇನ್ಕ್ರೀಸಸ್ ನ್ಯೂಟ್ರಿಷನಲ್ ಕ್ವಾಲಿಟಿ ಆಫ್ ದಿ ಮಿಲ್ಕ್. ನ್ಯೂಟ್ರಿಷನಲ್ ಕ್ವಾಲಿಟಿ ಆಫ್ ಮಿಲ್ಕ್ ಏನು ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ ಬೈ ಇನ್ಕ್ರೀಸಿಂಗ್ ವಿಟಮಿನ್ B12. ವಿಟಮಿನ್ B12 ಏನು ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ನೋಡಿ ಬೆನಿಫಿಟ್ಸ್ ಯಾವ ಥರ ಇದೆ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾದಿಂದ. ನೆಕ್ಸ್ಟ್ ಅದೇ ಥರ ಸೆಕೆಂಡ್ ನೋಡ್ತಾ ಹೋದರೆ, ದೆ ಚೆಕ್ ದಿ ಇನ್ ಸ್ಟೊಮಕ್ ಡಿಸೀಸ್ ಕಾಸಿಂಗ್ ಪ್ಯಾಥೋಜನ್ ಆರ್ ಮೈಕ್ರೋಬ್ಸ್ಗಳನ್ನ ಏನು ಮಾಡುತ್ತೆ, ಚೆಕ್ ಮಾಡುತ್ತೆ. ದಟ್ ರೋಲ್ ಈಸ್ ಆಲ್ಸೋ ಕ್ಯಾರಿಡ್ ಔಟ್ ಬೈ, ಯಾರಿಂದ ಕ್ಯಾರಿ ಮಾಡುತ್ತೆ, ದಟ್ ಈಸ್ ವಿತ್ ದಿ ಹೆಲ್ಪ್ ಆಫ್ ಲ್ಯಾಬ್, ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ. ಇಲ್ಲಿ ನೋಡಿ ಇಂಪಾರ್ಟೆಂಟಿಗೆ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ದೋಸ್ ಬ್ಯಾಕ್ಟೀರಿಯಾ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದಿ ಫಾರ್ಮೇಷನ್ ಆಫ್ ಕರ್ಡ್, ದಟ್ ಬ್ಯಾಕ್ಟೀರಿಯಾ ಆರ್ ಕಾಲ್ಡ್ LAB. ದೋಸ್ ಬ್ಯಾಕ್ಟೀರಿಯನ್ಸ್ ಆರ್ ಲ್ಯಾಕ್ಟೋಬೆಸಿಲಸ್ ಲ್ಯಾಕ್ಟಿಸ್, ಲ್ಯಾಕ್ಟೋಬೆಸಿಲಸ್ ಅಸಿಡೋಫಿಲಸ್, ಸ್ಟೆಪ್ಟೋಕಾಕಸ್ ಲ್ಯಾಕ್ಟಿಸ್. ಇದರಲ್ಲೂ ಒಂದು ಇಂಪಾರ್ಟೆಂಟ್ ಥಿಂಗ್ ನೋಡಿ, especially the lactobacillus which are helpful in the formation of curd. curd formation ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಅಗೇನ್ ಸೆಕೆಂಡ್ ಒನ್ ಇಲ್ಲಿ ಸ್ಟೆಪ್ಟೋಕಾಕಸ್ ಇಂಡಿಕೇಟ್ ಮಾಡಿದ್ದೀನಿ. ದಿಸ್ ಸ್ಟೆಪ್ಟೋಕಾಕಸ್ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ಕೋಆಗ್ಯುಲೇಷನ್ ಆಫ್ ಕೇಸಿನ್. ಕೋಆಗ್ಯುಲೇಷನ್ ಆಫ್ ಕೇಸಿನ್ಗೆ ಏನು ಮಾಡುತ್ತೆ, ಸ್ಟೆಪ್ಟೋಕಾಕಸ್ ಸಪೋರ್ಟ್ ಮಾಡುತ್ತೆ. ಇಲ್ಲಿ ನೋಡಿ ಕೋಆಗ್ಯುಲೇಷನ್ ಆಫ್ ಕೇಸಿನ್ ವಾಸ್ ಸಪೋರ್ಟೆಡ್ ಬೈ ಸ್ಟೆಪ್ಟೋಕಾಕಸ್. ಕೇಸಿನ್ ಅಂದರೆ ಮಿಲ್ಕ್ ಪ್ರೋಟೀನ್. ಓಕೆ, coagulation of casein which is carried out by streptococcus, and the lactose of the milk is converted into lactic acid which is carried out by lactobacillus ಏನು ಮಾಡುತ್ತೆ, ಕ್ಯಾರಿ ಮಾಡುತ್ತೆ. ದಿಸ್ ಇಸ್ ಅಬೌಟ್ ದಿ ಫಸ್ಟ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ ಕರ್ಡ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋಣ. ದಿ ಸೆಕೆಂಡ್ ಒನ್ ಈಸ್ ಡವ್ ಫಾರ್ ಮೇಕಿಂಗ್ ಫುಡ್ಸ್. ಡವ್ ಫಾರ್ ಮೇಕಿಂಗ್ ಫುಡ್ಸ್ ಅಂದ್ಕೊಳ್ಳೆ ನಾವು ನೋಡಿ ಫಸ್ಟ್ ಒಂದು ಲೈನ್ ಬರೆದಿದ್ದೀವಿ. ದಿ ಫುಡ್ ಐಟಮ್ಸ್ ಲೈಕ್ ದೋಸಾ, ಇಡ್ಲಿ ಆ್ಯಂಡ್ ಬ್ರೆಡ್ ಆರ್ ಪ್ರಿಪೇರ್ಡ್ ಬೈ ಫರ್ಮೆಂಟೇಷನ್ ಪ್ರೋಸೆಸ್. ಇದಿಷ್ಟು ಥಿಂಗ್ಸ್ ಏನಾಗುತ್ತೆ, ಫರ್ಮೆಂಟೇಷನ್ ಪ್ರೋಸೆಸ್ ಮೂಲಕ ಏನಾಗುತ್ತೆ, ಬಿಗಿನ್ ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿ ನಮ್ಮ ರೆಗ್ಯುಲರ್ ಫಿನಾಮಿನಾದಲ್ಲಿ ನಾವು ಇದನ್ನು ಅಬ್ಸರ್ವ್ ಮಾಡಿರ್ತೀವಿ. ಯಾವ ಥರ ಅಂದರೆ, ಇಡ್ಲಿ ದೋಸಾ ಪ್ರಿಪೇರ್ ಮಾಡಬೇಕಂದ್ರೆ ಮನೇಲಿ ಏನು ಮಾಡ್ತಾರೆ, 2 ರಾ ಮೆಟೀರಿಯಲ್ನ ಯೂಸ್ ಮಾಡ್ತಾರೆ. ಒಂದು ರೈಸು, ಇನ್ನೊಂದು ಬ್ಲ್ಯಾಕ್ ಗ್ರಾಮ್. ಅದನ್ನೇನು ಮಾಡ್ತಾರೆ, ಹೋಲ್ ನೈಟ್ ಅರೌಂಡ್ ಒಂದು 10 to 12 hours
ಫರ್ಮೆಂಟೇಷನ್ ಪ್ರೋಸೆಸ್ಗೆ ಏನು ಮಾಡ್ತಾರೆ ಇಡ್ತಾರೆ. ಯಾವಾಗ ಫರ್ಮೆಂಟೇಷನ್ ಆಗುತ್ತೆ ವಿ ಹ್ಯಾವ್ ಟು ಸಿ ದಿ ಇನ್ಕ್ರೀಸಸ್ ದಿ ವಾಲ್ಯೂಮ್ ಆ್ಯಂಡ್ ಆಲ್ಸೋ ಡಫಿಂಗ್ನ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಯಾವ ಥರ ಆಗುತ್ತಂದರೆ ವ್ಯಾನ್ ವಿ ಆರ್ ಯೂಸ್ಡ್ ದಿ ರಾ ಮೆಟೀರಿಯಲ್, ರೈಸು ಮತ್ತು ಬ್ಲ್ಯಾಕ್ ಗ್ರಾಮ್ನ ಯಾವಾಗ ಯೂಸ್ ಮಾಡ್ತೀವಿ ಆ್ಯಸ್ ಎ ರಾ ಮೆಟೀರಿಯಲ್, ಆ ರಾ ಮೆಟೀರಿಯಲ್ಸ್ಗೆ ಏನಾಗುತ್ತೆ ವಿ ಹ್ಯಾವ್ ಟು ಸಿ ದಿ ಎಂಟರಿಂಗ್ ಆಫ್ ಅಟ್ಮಾಸ್ಫಿಯರಿಕ್ ಬ್ಯಾಕ್ಟೀರಿಯಾ. ಅಟ್ಮಾಸ್ಫಿಯರಿಕ್ ಬ್ಯಾಕ್ಟೀರಿಯಾ ಏನಾಗುತ್ತೆ ರಾ ಮೆಟೀರಿಯಲ್ ಒಳಗೆ ಎಂಟರ್ ಆಗುತ್ತೆ. ಯಾವುದು ಅಟ್ಮಾಸ್ಫಿಯರಿಕ್ ಬ್ಯಾಕ್ಟೀರಿಯಾ ಅಂದರೆ ಲ್ಯೂಕೋನಾಸ್ಟಾಕ್ ಮೆಸೆಂಟಿರಾಯ್ಡ್ಸ್, ಪೆಡಿಕಾಕಸ್ ಸೆರವೇಸಿಯೆ, ನೆಕ್ಸ್ಟು ಸ್ಟೆಪ್ಟೋಕಾಕಸ್ ಫಿಕೆಲಾಸ್ ಏನು ಮಾಡುತ್ತೆ ಟೋಟಲಿ ಆ್ಯಕ್ಟಿವಿಟಿಲಿ ಪಾರ್ಟಿಸಿಪೇಟ್ ಆಗುತ್ತೆ. ನೇಮ್ನ ನೆನ್ಪಿಟ್ಕೊಳ್ಳಿ, ನಂಬರ್ ಆಫ್ ಮೈಕ್ರೋಬ್ಸ್ ಬರುತ್ತೆ. ಈಗ ಫಸ್ಟ್ ನಾವು 3 ಮೈಕ್ರೋಬ್ಸ್ ನೋಡಿದ್ವಿ ಕರ್ಡಲ್ಲಿ. ಇಲ್ಲಿ ಅಬ್ಸರ್ವ್ ಮಾಡ್ತಿರೋದು ಯಾವುದು ಅಂದರೆ ಲ್ಯೂಕೋನಾಸ್ಟಾಕ್, ಪೆಡಿಕಾಕಸ್, ಸ್ಟೆಪ್ಟೋಕಾಕಸ್. ಇದಿಷ್ಟನ್ನು ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತಿದ್ವಿ. ಈ ಥಿಂಗ್ಸ್ ಏನು ಅಟ್ಮಾಸ್ಫಿಯರಿಕ್ ಬ್ಯಾಕ್ಟೀರಿಯಾ ಇದೆ, ದೀಸ್ ಬ್ಯಾಕ್ಟೀರಿಯಾ ವಿಚ್ ಆರ್ ಎಂಟರ್ ಇನ್ ಟು ದಿ ರಾ ಮೆಟೀರಿಯಲ್. ಅಂದರೆ ನಾವು ಯಾವ ರಾ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ, ರೈಸ್ ಆ್ಯಂಡ್ ಬ್ಲ್ಯಾಕ್ ಗ್ರಾಮ್ನ ಯೂಸ್ ಮಾಡಿದ್ದೀವಿ. ಆ ರಾ ಮೆಟೀರಿಯಲ್ ಒಳಗೆ ಏನಾಗುತ್ತೆ ಎಂಟರ್ ಆಗುತ್ತೆ. ಎಂಟರ್ ಆದ ಕೂಡಲೇ ವಿಚ್ ಈಸ್ ಕಂಪ್ಲೀಟ್ಲಿ ಡೈಜೆಸ್ಟ್ ದಿ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಸ್ನ ಏನು ಮಾಡುತ್ತೆ ಬ್ರೇಕ್ ಡೌನ್ ಮಾಡುತ್ತೆ. ಯಾವಾಗ ಕಾರ್ಬೋಹೈಡ್ರೇಟು ಬ್ರೇಕ್ ಡೌನ್ ಆಗುತ್ತೆ ಆಟೋಮೆಟಿಕಲಿ ವಾಲ್ಯೂಮ್ ಏನಾಯಿತು ಇನ್ಕ್ರೀಸ್ ಆಯಿತು. ಒಂದು ಇಂಪಾರ್ಟೆಂಟ್ ಥಿಂಗ್, ಯಾಕಂದರೆ ಮನೇಲಿ ನೋಡಿ ಅಮ್ಮ ಇಡ್ಲಿ ಅಥವಾ ದೋಸೆ ಪ್ರಿಪೇರ್ ಮಾಡ್ತಾ ಏನು ಮಾಡಿರ್ತಾರೆ ಹೋಲ್ ನೈಟು ಫರ್ಮೆಂಟೇಷನ್ಗೆ ಇಟ್ಟಿರ್ತಾರೆ. ಮಾರ್ನಿಂಗ್ ನೋಡ್ಬೇಕಾದ್ರೆ ಏನಾಗುತ್ತೆ ವಾಲ್ಯೂಮು ರೈಸ್ ಆಗಿರುತ್ತೆ. ಏನಕ್ಕೆ ವಾಲ್ಯೂಮ್ ರೈಸ್ ಆಗಿದೆ ಅಂದರೆ ಆ ಏನು ನಾವು ರಾ ಮೆಟೀರಿಯಲ್ ಒಳಗೆ ಮೈಕ್ರೋಬ್ಸ್ ಏನಾಗಿದೆ ತನ್ನ ಫರ್ಮೆಂಟೇಷನ್ ಆ್ಯಕ್ಟಿವಿಟಿನ ತೋರಿಸಿದೆ. ಫರ್ಮೆಂಟೇಷನ್ ಆ್ಯಕ್ಟಿವಿಟಿ ಯಾವ ಥರ ಅಂದರೆ ಅದರೊಳಗೆ ಅಟ್ಮಾಸ್ಫಿಯರಿಕ್ ಬ್ಯಾಕ್ಟೀರಿಯಾ ಎಂಟರ್ ಆಯಿತು. ಎಂಟರ್ ಆದ ಕೂಡಲೇ ಏನು ಮಾಡುತ್ತೆ ಕಾರ್ಬೋಹೈಡ್ರೇಟ್ಸ್ನ ಬ್ರೇಕ್ ಡೌನ್ ಮಾಡ್ತು. ಬ್ರೇಕ್ ಡೌನ್ ಆದ ಕೂಡಲೇ ಆಟೋಮೆಟಿಕಲಿ ವಾಲ್ಯೂಮ್ ಏನಾಗುತ್ತೆ ರೈಸ್ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ದೇ ರಿಲೀಸಸ್ ದಿ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ ರಿಲೀಸ್ ಮಾಡುತ್ತೆ. ಓಕೆ, ದಟ್ ಒನ್ ಈಸ್ ಕಾಲ್ಡ್ ಡವ್ ಫಾರ್ ಮೇಕಿಂಗ್ ಫುಡ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದು 3 ಮೈಕ್ರೋಬ್ಗಳ ನೇಮ್. ಆ 3 ಮೈಕ್ರೋಬ್ಗಳ ನೇಮ್ ಯಾವುದು ಅಂದರೆ ಲ್ಯೂಕೋನಾಸ್ಟಾಕ್ ಮೆಸೆಂಟಿರಾಯ್ಡ್ಸ್, ಪೆಡಿಕಾಕಸ್ ಸೆರವೇಸಿಯೆ, ಸ್ಟೆಪ್ಟೋಕಾಕಸ್ ಫಿಕಾಲಿಸ್ ಅಂತ ಏನು ಮಾಡ್ತೀವಿ ನೇಮ್ನ ಇಂಡಿಕೇಟ್ ಮಾಡ್ತೀವಿ. ಇದು ಸೆಕೆಂಡ್ ಒನ್ ಆಯಿತು, ಡವ್ ಫಾರ್ ಮೇಕಿಂಗ್ ಫುಡ್ಸ್. ನೆಕ್ಸ್ಟ್ ಥರ್ಡ್ ಒನ್, ದಿ ಥರ್ಡ್ ಒನ್ ಈಸ್ ಚೀಸ್. ಈಗ ಚೀಸ್ ಅಂದ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲರೂ ಹೆಸರು ಕೇಳಿದ್ದೀರ. ಚೀಸ್ ಅಂದ್ಕೊಳ್ಳಿ ನಾವು ಫಸ್ಟ್ ಬರೆಯುವಂಥ ಥಿಂಗ್ಸ್ ನೋಡಿ, ಪಾರ್ಷಿಯಲಿ ಡಿಗ್ರೇಡೆಡ್ ಕಾನ್ಸಂಟ್ರೇಟ್ ಆಫ್ ಮಿಲ್ಕ್ ಫ್ಯಾಟ್ ಆ್ಯಂಡ್ ಕೇಸಿನ್. ಕೇಸಿನ್ ಅಂದರೆ ಮಿಲ್ಕ್ ಪ್ರೋಟೀನ್ ಮ್ಯಾನುಫ್ಯಾಕ್ಚರ್ಡ್ ಬೈ ದಿ ಆಕ್ಟಿವಿಟಿ ಆಫ್ ಮೈಕ್ರೋ ಆರ್ಗ್ಯಾನಿಸಮ್. ಏನು ಈ ಚಾಪ್ಟರ್ ನೋಡ್ತೀರಾ, ಈ ಚಾಪ್ಟ್ರಲ್ಲಿ ಎಂಟೈರ್ ಅಬ್ಸರ್ವ್ ಮಾಡುವಂಥ ಕಾನ್ಸೆಪ್ಟ್ ಅಂದರೆ ಆಕ್ಟಿವಿಟಿ ಆಫ್ ಮೈಕ್ರೋಬ್ಸ್. ಫರ್ಮೆಂಟೇಷನ್ ಪ್ರೋಸೆಸ್ ಆಗುತ್ತೆ, ಆಕ್ಟಿವಿಟಿ ಆಫ್ ಮೈಕ್ರೋಬ್ಸ್ನ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಈಗ ಚೀಸ್ ಅಂದ್ಕೊಳ್ಳೆ ನಾವು ಬರೆಯುವಂಥ ಥಿಂಗ್ಸು ಪಾರ್ಷಿಯಲಿ ಡಿಗ್ರೇಡೆಡ್ ಕಾನ್ಸಂಟ್ರೇಟ್ ಆಫ್ ಮಿಲ್ಕ್ ಫ್ಯಾಟ್ ಆ್ಯಂಡ್ ಕೇಸಿನ್ ಮ್ಯಾನುಫ್ಯಾಕ್ಚರ್ಡ್ ಬೈ ದಿ ಆಕ್ಟಿವಿಟಿ ಆಫ್ ಮೈಕ್ರೋ ಆರ್ಗ್ಯಾನಿಸಮ್. ಇಲ್ಲಿ 3 ಟೈಪ್ ಆಫ್ ಚೀಸ್ನ ಇಂಡಿಕೇಟ್ ಮಾಡಿದ್ದೀನಿ. ಫಸ್ಟ್ ಒನ್ ಸ್ವಿಸ್ ಚೀಸ್, ಸೆಕೆಂಡ್ ಒನ್ ರಿಕಿಫಾರ್ಟ್ ಚೀಸ್, ಥರ್ಡ್ ಒನ್ ಕ್ಯಾಂಬರ್ಟಿ ಚೀಸ್ ಅಂತೇಳಿ ಏನು ಮಾಡಿದ್ದೀವಿ ಇಂಡಿಕೇಟ್ ಮಾಡಿದ್ದೀವಿ. ಓಕೆ, ಇಲ್ಲಿ ನೋಡಿ ಸ್ವಿಸ್ ಚೀಸ್ ಅಂದ್ಕೊಳ್ಳಿ. ದಿ ಸ್ವಿಸ್ ಚೀಸ್ನ ನಾವು ಐಡೆಂಟಿಫೈ ಮಾಡೋದು ಆರ್ ಇಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಆನ್ ದಿ ಬೇಸಿಸ್ ಆಫ್ ಫ್ಲೇವರ್ ಆ್ಯಂಡ್ ಹೋಲ್ಸ್ ಬೇಸಿಸ್ ಮೇಲೆ ನಾವೇನು ಮಾಡ್ತೀವಿ ಸ್ವಿಸ್ ಚೀಸ್ನ ನಾವು ಐಡೆಂಟಿಫೈ ಮಾಡ್ತೀವಿ. ದಿ ಸ್ವಿಸ್ ಚೀಸಿನ ಮೈನ್ ಕ್ಯಾರೆಕ್ಟರ್ಸ್ ದಿ ವಂಡರ್ಫುಲ್ ಫ್ಲೇವರ್ ಆ್ಯಂಡ್ ಆಲ್ಸೋ again the large holes present in the cheese, that is the main character of Swiss cheese ಅಂತ ಇಂಡಿಕೇಟ್ ಮಾಡ್ತೀವಿ. ಆ ಸ್ವಿಸ್ ಚೀಸಲ್ಲಿ ಆ ವಂಡರ್ಫುಲ್ ಫ್ಲೇವರ್ ಆ್ಯಂಡ್ ಆಲ್ಸೋ ಲಾರ್ಜ್ ಹೋಲ್ ಫಾರ್ಮೇಷನ್ಗೆ ಸಪೋರ್ಟ್ ಮಾಡುವಂಥ ಬ್ಯಾಕ್ಟೀರಿಯಾ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಪ್ರೊಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿ. ಈ ಮೈಕ್ರೋಬ್ ನೇಮ್ನ ನೆನ್ಪಿಟ್ಕೊಳ್ಳಿ, ತುಂಬ ಸಲ ಕ್ವಶನ್ ಅರೈಸ್ ಆಗಿದೆ. ನೇಮ್ ದಿ ಪ್ಯಾಥೋಜನ್ ಆರ್ ಮೈಕ್ರೋಬ್ which cause the or which is helpful for the formation of Swiss cheese. That microbe is Propionibacterium shermani. ಈ Propionibacterium shermani which is helpful for formation of Swiss cheese. ಇದು ಒಂದು ಚೀಸ್ ಆಯಿತು. ಸೆಕೆಂಡ್ ಒನ್ ರಿಕಿಫಾರ್ಡ್ ಚೀಸ್. ರಿಕಿಫಾರ್ಡ್ ಚೀಸ್ ಅಂದ್ಕೊಳ್ಳೆ ನಾವಿಲ್ಲಿ ಅಬ್ಸರ್ವ್ ಮಾಡುವಂಥದ್ದು ಏನಂದರೆ ಮೇನ್ಲಿ ವಿಚ್ ಈಸ್ ಮೇಡ್ ಫ್ರಮ್ ದಿ ಶೀಪ್ಸ್ ಮಿಲ್ಕ್. ಶೀಪ್ಸ್ ಮಿಲ್ಕಿಂದ ಏನು ಮಾಡ್ತಾರೆ ಈ ರಿಕಿಫಾರ್ಡ್ ಚೀಸ್ನ ಏನು ಮಾಡ್ತಾರೆ ಫಾರ್ಮ್ ಮಾಡ್ತಾರೆ. ಓಕೆ, ಅಗೇನ್ ಗ್ರೀನಿಶ್ ಮಾಟ್ಲಿಂಗ್ನ ನಾವೇನು ಮಾಡ್ತೀವಿ ಇದರಲ್ಲಿ ಅಬ್ಸರ್ವ್ ಮಾಡ್ತೀವಿ. ಇದಕ್ಕೆ ಇನ್ಫ್ಲೂಯೆನ್ಸ್ ಮಾಡುವಂಥ ಮೈಕ್ರೋಬ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಪೆನ್ಸಿಲಿಯಂ ರಿಕಿಫಾರ್ಟಿ. ಪೆನ್ಸಿಲಿಯಂ ರಿಕಿಫಾರ್ಟಿ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಫಾರ್ಮೇಷನ್ ಆಫ್
ರಿಕ್ಕಿಫಾರ್ಡ್ ಚೀಸ್ ಫಾರ್ಮೇಷನ್ಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಇದು ಸೆಕೆಂಡ್ ಮೈಕ್ರೋಬ್ ಆಯಿತು. ನೆಕ್ಸ್ಟ್ ದಿ ಥರ್ಡ್ ಒನ್ ಈಸ್ ದಟ್ ಈಸ್ ಕ್ಯಾಂಬರ್ಟಿ ಚೀಸ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ, ವಿಚ್ ಈಸ್ ಕಾಸ್ಡ್ ಬೈ ಈ ಚೀಸ್ನ ಫಾರ್ಮೇಷನ್ಗೆ ಸಪೋರ್ಟ್ ಮಾಡುವಂಥ ಮೈಕ್ರೋಬ್ ಯಾವುದಂದರೆ ದಟ್ ಈಸ್ ಪೆನ್ಸಿಲಿಯಂ. ಕ್ಯಾಂಬರ್ಟಿ ಏನು ಮಾಡುತ್ತೆ, ಕಂಪ್ಲೀಟಾಗಿ ಸಪೋರ್ಟ್ ಮಾಡುತ್ತೆ. ಓಕೆ, ಟೋಟಲಿ 3 ಟೈಪ್ಸ್ ಆಫ್ ಚೀಸ್ ಮಾಡಿದ್ವಿ. ಒಂದು ಸ್ವಿಸ್ ಚೀಸ್, ರಿಕ್ಕಿಫಾರ್ಡ್ ಚೀಸ್ ಆ್ಯಂಡ್ ಕ್ಯಾಂಬರ್ಟಿ ಚೀಸ್ನ ನಾವೇನು ಮಾಡ್ತಿದ್ವಿ, ಅಬ್ಸರ್ವ್ ಮಾಡ್ತಿದ್ವಿ. ಈ ಮೂರಲ್ಲೂ ಮೈಕ್ರೋಬ್ ನೇಮ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಈಗ ಮೈಕ್ರೋಬ್ಸ್ಗಳ ನಂಬರ್ ಜಾಸ್ತಿ ಆಗ್ತಾ ಇದೆ. ಈ ಮೈಕ್ರೋಬ್ಸ್ಗಳ ನೇಮ್ನ ನೆನ್ಪಿಟ್ಕೊಳ್ಳೋದು, ಯಾವುದರ ಫಾರ್ಮೇಷನ್ಗೆ ಸಪೋರ್ಟ್ ಮಾಡೋದು ನೆನ್ಪಿಟ್ಕೊಳ್ಳೋದು ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಬರೆದು ಪ್ರಾಕ್ಟೀಸ್ ಮಾಡಿ ಅಥವಾ ಟೆಕ್ನಿಕ್ಗಳನ್ನ ಯೂಸ್ ಮಾಡಿ, ಬಟ್ ಮೈಕ್ರೋಬ್ಗಳ ನೇಮ್ ಏನು ಮಾಡಿ ನೀಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. The next one is yogurt. Yogurt means it is produced by fermenting whole milk with mixture of. ಕ್ಲೀನಾಗೆ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಯೋಗರ್ಟ್ ಅಂದ್ಕೂಡಲೇ ಇಟ್ ಈಸ್ ಪ್ರೊಡ್ಯೂಸ್ಡ್ ಬೈ ಫರ್ಮೆಂಟಿಂಗ್. ಫರ್ಮೆಂಟಿಂಗ್ ಅಂತ ನಿಮಗೆ ಗೊತ್ತಿದೆ. ದಿ ಹೋಲ್ ಮಿಲ್ಕ್ ವಿತ್ ಎ ಮಿಕ್ಸ್ಚರ್ ಆಫ್ ಯಾವ ಮೈಕ್ರೋಬ್ ಯೂಸ್ ಮಾಡ್ತಿದ್ದೀವಿ ಅಂದರೆ ಸ್ಟೆಪ್ಟೋಕಾಕಸ್ ಥರ್ಮೋಫಿಲಸ್. ಸ್ಟೆಪ್ಟೋಕಾಕಸ್ ಥರ್ಮೋಫಿಲಸ್ ಆ್ಯಂಡ್ ಲ್ಯಾಕ್ಟೋಬಿಸಿಲಸ್ ಬುಲ್ಗ್ಯಾರಿಕಸ್ ನಾವೇನು ಮಾಡ್ತೀವಿ ಮೈಕ್ರೋಬ್ಸ್ ಆಗಿ ಯೂಸ್ ಮಾಡ್ತಿದ್ದೀವಿ. ಯಾವುದರ ಪ್ರಿಪ್ರೇಷನ್ಗೆ, ಯೋಗರ್ಟ್ ಪ್ರಿಪ್ರೇಷನ್ಗೆ. ಯೋಗರ್ಟ್ ಪ್ರಿಪ್ರೇಷನ್ಸ್ ನೋಡಿ, ಇಟ್ ಈಸ್ ನಥಿಂಗ್ ಬಟ್ ದಿ ಹೋಲ್ ಮಿಲ್ಕ್ ವಿಚ್ ಆರ್ ಫರ್ಮೆಂಟಿಂಗ್ ವಿತ್ ದಿ ಹೆಲ್ಪ್ ಆಫ್ ಮೈಕ್ರೋಬ್ಸ್ ಸ್ಟೆಪ್ಟೋಕಾಕಸ್ ಆ್ಯಂಡ್ ಲ್ಯಾಕ್ಟೋಬಿಸಿಲಸ್. ಇದಿಷ್ಟು ಕಾಂಬಿನೇಷನ್ಗೆ ನಾವೇನು ಮಾಡ್ತೀವಿ, ಮಿಕ್ಸ್ ಮಾಡಿದಾಗ ದೆ ಪ್ರೊಡ್ಯೂಸಸ್ ದಿ ಯೋಗರ್ಟ್ ಏನಾಗುತ್ತೆ, ಫಾರ್ಮೇಷನ್ ಆಗುತ್ತೆ. ಯೋಗರ್ಟ್ನ ಅಬ್ಸರ್ವ್ ಮಾಡ್ತಾ ಹೋದರೆ ಇಟ್ ಹ್ಯಾಸ್ ಫ್ಲೇವರ್ ಆಫ್ ಲ್ಯಾಕ್ಟಿಕ್ ಆ್ಯಸಿಡ್ ಆ್ಯಂಡ್ ಆಲ್ಸೋ ಅಸಿಟಾಲ್ಡಿಯೇಟ್ ಫ್ಲೇವರ್ನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಈ ಎರಡೂ ಫ್ಲೇವರ್ ಇಂಡಿಕೇಟ್ ಆಗಲಿಕ್ಕೆ ಮೈನ್ ರೀಸನ್ ಯಾರು ಅಂದರೆ ದೀಸ್ ಟು ಮೈಕ್ರೋಬ್ಸ್. ಒನ್ ಈಸ್ ಸ್ಟೆಪ್ಟೋಕಾಕಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಲ್ಯಾಕ್ಟೋಬೆಸಿಲಸ್. ಇವರಿಬ್ಬರು ಏನು ಮಾಡ್ತಾರೆ, ಈ ಯುಗಾಟ್ನ ಫಾರ್ಮೇಷನ್ಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಅಗೇನ್ ಅಡಿಷನಲ್ 2 ಮೈಕ್ರೋಬ್ಸ್ ಆಯಿತು. ಒಂದು ಸ್ಟೆಪ್ಟೋಕಾಕಸ್ ಥರ್ಮೋಫಿಲಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಲ್ಯಾಕ್ಟೋಬಿಸಿಲಸ್ ಬುಲ್ಗ್ಯಾರಿಕಸ್ ಏನಾಗುತ್ತೆ, ಮೈಕ್ರೋಬ್ಸ್ನ ಅಬ್ಸರ್ವ್ ಮಾಡ್ತಿದ್ವಿ. ಆ್ಯಂಡ್ ದ ಪ್ರೊಡ್ಯೂಸಸ್ ದಿ ಫ್ಲೇವರ್ ಆಫ್ ಲ್ಯಾಕ್ಟಿಕ್ ಆ್ಯಸಿಡ್ ಆ್ಯಂಡ್ ಆಲ್ಸೋ ಅಸಿಟಾಲ್ಡಿಯೇಟ್ ಫ್ಲೇವರ್ನ ಏನು ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಇದು ನೆಕ್ಸ್ಟ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ ಆಯಿತು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ದಿ ನೆಕ್ಸ್ಟ್ ಒನ್ ಈಸ್ ಟೋಡಿ. ಇಲ್ಲಿ ಇಂಡಿಕೇಟ್ ಮಾಡಿದ್ದೀನಿ. ಟೋಡಿ ಅಂದ ಕೂಡಲೇ ಇಲ್ಲಿ ದಿ ಟ್ರೆಡಿಷನಲ್ ಡ್ರಿಂಕ್. ಟೋಡಿ ಈಸ್ ನಥಿಂಗ್ ಬಟ್ ಟ್ರೆಡಿಷನಲ್ ಡ್ರಿಂಕ್ ಮೇನ್ಲಿ ಯೂಸ್ಡ್ ಇನ್, ಎಲ್ಲಿ ನಾವು ಜಾಸ್ತಿ ಇದನ್ನು ಅಬ್ಸರ್ವ್ ಮಾಡ್ತಿದ್ದೀವಿ ಅಂದರೆ ಸಮ್ ಪಾರ್ಟ್ ಆಫ್ ಸದರ್ನ್ ಇಂಡಿಯಾ. ಸಮ್ ಪಾರ್ಟ್ ಆಫ್ ಸದರ್ನ್ ಇಂಡಿಯಾದಲ್ಲಿ ವಿ ಹ್ಯಾವ್ ಟು ಯೂಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟ್ರೆಡಿಷನಲ್ ಡ್ರಿಂಕ್. ದಟ್ ಟ್ರೆಡಿಷನಲ್ ಡ್ರಿಂಕ್ ಇಸ್ ಕನ್ಸಿಡರ್ಡ್ ಆಸ್ ಎ ಟೋಡಿ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ಟೋಡಿ ನೋಡಿ ಹೇಗೆ ಅಂದರೆ ಈಸ್ ಮೇಡ್ ಬೈ ಫರ್ಮೆಂಟಿಂಗ್. ಅಗೇನ್ ಫರ್ಮೆಂಟಿಂಗ್ ಅಂತ ಪ್ರೋಸೆಸ್ ಇದೆ. ಫರ್ಮೆಂಟಿಂಗ್ ಸ್ಯಾಪ್ obtained ಫ್ರಮ್ ಅನ್ಓಪನ್ಡ್ ಸ್ಪ್ಯಾಡಿಕ್ಸ್ ಆಫ್ ಕೊಕೊನಟ್. ಅನ್ಓಪನ್ಡ್ ಸ್ಪ್ಯಾಡಿಕ್ಸ್ ಆಫ್ ಕೊಕೊನಟ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ಸ್ಪೈನ್ ಲೈಕ್ ಇನ್ಫ್ಲೋರೆಸೆನ್ಸ್ ವಿತ್ ಸ್ಮಾಲ್ ಫ್ಲವರ್. ಸ್ಪ್ಯಾಡಿಕ್ಸ್ ಅಂದರೆ ಎ ಸ್ಪೈನ್ ಲೈಕ್ ಇನ್ಫ್ಲೋರೆಸೆನ್ಸ್ ವಿತ್ ಸ್ಮಾಲ್ ಫ್ಲವರ್ ಆಫ್ ಕೊಕೊನಟ್ನ ಏನು ಮಾಡ್ತೀವಿ, ಯಾವುದ್ರ ಪ್ರಿಪ್ರೇಷನ್ ಯೂಸ್ ಮಾಡ್ತಿದ್ದೀವಿ, ಟೋಡಿ ಪ್ರಿಪ್ರೇಷನ್ಗೆ. ದಿ ಟೋಡಿ ಈಸ್ ನಥಿಂಗ್ ಬಟ್ ಇಟ್ ಈಸ್ ಆ್ಯನ್ ಟ್ರೆಡಿಷನಲ್ ಡ್ರಿಂಕ್ ಪ್ರಿಪೇರ್ಡ್ ಇನ್ ಸಮ್ ಪಾರ್ಟ್ ಆಫ್ ದಿ. ಓಕೆ, ಅಪ್ ಟು ಇಲ್ಲಿವರೆಗೂ ಸಿನಾಪ್ಸಿಸ್ ಆಫ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಈಗ 1 by 1 ಕ್ವಶನ್ಸ್ಗಳನ್ನ ಸ್ಟಡಿ ಮಾಡೋಣ. ಯಾವ ಥರದ ಕ್ವಶನ್ಸ್ ಅರೈಸ್ ಆಗುತ್ತೆ, ಅದಕ್ಕೇನು ಆನ್ಸರ್ ಬರೀಬೇಕು, ಎಲ್ಲದನ್ನ ಏನು ಮಾಡೋಣ, ಸ್ಟಡಿ ಮಾಡೋಣ ಈಗ. ಓಕೆ, ದಿ ನೆಕ್ಸ್ಟ್ ಕ್ವಶನ್ ಪ್ಲೀಸ್. ದಿ ಇನಾಕ್ಯುಲಮ್ ಈಸ್ ಆ್ಯಡೆಡ್ ಟು ದಿ ಫ್ರೆಶ್ ಮಿಲ್ಕ್. ಇಲ್ಲಿ ಫಸ್ಟ್ ನೋಡಿ, ಇನಾಕ್ಯುಲಮ್ ಅಂತ ಇದೆ. ಇನಾಕ್ಯುಲಮ್ ಈಸ್ ನಥಿಂಗ್ ಬಟ್ ದಿ ಸಮಥಿಂಗ್ ವಿಚ್ ಆರ್ ಆ್ಯಡೆಡ್ ಟು ದಿ ಬಾಡಿ. ದಿ ಸಮಥಿಂಗ್ ವಿಚ್ ಇಸ್ ಆ್ಯಡೆಡ್ ಟು ದಿ ಬಾಡಿ, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಇನಾಕ್ಯುಲಮ್ ಅಂತೇಳಿ ಕರಿತೀವಿ. ಬಟ್ ಇಲ್ಲಿ ನೋಡಿ, ಇನಾಕ್ಯುಲಮ್ ಅನ್ನೋ ಟರ್ಮ್ನ ನಾವೀಗೇನು ಮಾಡಬೇಕು, ಕ್ವಶನ್ಗೆ ಅಪ್ಲೈ ಮಾಡಬೇಕು. ಓಕೆ, ದಿ ಇನಾಕ್ಯುಲಮ್ ಈಸ್ ಆ್ಯಡೆಡ್ ಟು ದಿ ಫ್ರೆಶ್ ಮಿಲ್ಕ್ ಇನ್ ಆರ್ಡರ್ ಟು ಕನ್ವರ್ಟ್ ಮಿಲ್ಕ್ ಇನ್ ಟು ಕರ್ಡ್. ದಿ ಟರ್ಮ್ ಇನಾಕ್ಯುಲಮ್ ಇಯರ್ ರೆಫರ್ಸ್ ಟು. ಇಲ್ಲಿ 4 ಆಪ್ಷನ್ ಇದೆ. ಇನಾಕ್ಯುಲಮ್ ಅಂದ್ಕೂಡಲೇ ನಾವು ಒಂದು ಜನರಲ್ ಮೀನಿಂಗ್ ಬರಿತೀವಿ ಅಂದರೆ ದಿ ಸಮಥಿಂಗ್ ವಿಚ್ ಆರ್ ಆ್ಯಡೆಡ್ ಟು ದಿ ಬಾಡಿ. ಈಗ ಫಾರ್ ಎಕ್ಸಾಂಪಲ್ ಕರ್ಡ್ ಪ್ರಿಪರೇಷನ್ಸ್ ಆಗೋ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸ್ಟಾರ್ಟರ್ಸ್ ಆಗಿ ನಾವೇನು ಮಾಡ್ತೀವಿ ಅಂದರೆ ಲ್ಯಾಬ್ ಜಾಸ್ತಿ ಇರುವಂಥ, ಅಂದರೆ ಲ್ಯಾಬ್ ಅಂದರೆ ನಿಮಗೆ ಗೊತ್ತಿದೆ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಇರುವಂಥ ಕಂಟೆಂಟ್ಸ್ನ ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ.
ಯಾವಾಗ ಆ್ಯಡ್ ಮಾಡ್ತಿದ್ದೀವಿ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಇನಾಕ್ಯುಲಮ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ ಕ್ವಶನ್ನು, the inoculum is added to the fresh milk in order to convert milk into curd. The term inoculum refers to a starter rich in vitamin B12. ರಿಚ್ ಇರೋದಿಲ್ಲ ವಿಟಮಿನ್ B12 ಯಾವಾಗ ಮೈಕ್ರೋಬಿಯಲ್ ಆಕ್ಟಿವಿಟಿ ಬಿಗಿನ್ ಆಗುತ್ತೆ, ಇಟ್ ಇನ್ಕ್ರೀಸಸ್ ದಿ ನ್ಯೂಟ್ರಿಷನಲ್ ಕ್ವಾಲಿಟಿ ಆಫ್ ಮಿಲ್ಕ್ ಆ್ಯಂಡ್ ಆಲ್ಸೋ ಪ್ರೊಡ್ಯೂಸಸ್ ದಿ ವಿಟಮಿನ್ B12. ಹಾಗಾಗಿ ಎ ಆಪ್ಷನ್ ಆಗೋದಿಲ್ಲ. ಎ ಸ್ಟಾರ್ಟರ್ ರಿಚ್ ಇನ್ ಪ್ರೋಟೀನ್ಸ್, ಈ ಆಪ್ಷನ್ ಸೂಟ್ ಆಗೋದಿಲ್ಲ. ಎ ಸ್ಟಾರ್ಟರ್ ಕಂಟೈನಿಂಗ್ ಮಿಲಿಯನ್ಸ್ ಆಫ್ ಲ್ಯಾಬ್, ಯಾಕಂದರೆ ನಾವು ಯಾವಾಗ ಮಿಲಿಯನ್ಸ್ ಆಫ್ ಲ್ಯಾಬ್ ಇರುವಂತಹ ಸ್ಟಾರ್ಟರ್ನ ಆ್ಯಡ್ ಮಾಡ್ತೀವಿ, ಎಲ್ಲಿಗೆ ಆ್ಯಡ್ ಮಾಡ್ತೀವಿ? ಫ್ರೆಶ್ ಮಿಲ್ಕಿಗೆ, ವಿಚ್ ಈಸ್ ಹೆಲ್ಪ್ಫುಲ್ ಫಾರ್, ಯಾಕಂದರೆ ಅದರೊಳಗೆ ಲ್ಯಾಬ್ ಇದೆ, ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ. ದಟ್ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ವಿಚ್ ಕನ್ವರ್ಟ್ ಲ್ಯಾಕ್ಟೋಸ್ ಆಫ್ ದಿ ಮಿಲ್ಕ್ ಇಂಟು ಲ್ಯಾಕ್ಟಿಕ್ ಆ್ಯಸಿಡ್ ಆಗಿ ಏನು ಮಾಡುತ್ತೆ? ಕನ್ವರ್ಟ್ ಮಾಡುತ್ತೆ. ದಟ್ಸ್ ವೈ ಆನ್ಸರ್ ಯಾವುದಾಗುತ್ತೆ ಇಲ್ಲಿ? ದಿ ಸಿ ಇಸ್ ದಿ ರೈಟ್ ಆನ್ಸರ್. ಆನ್ಸರ್ ಈಸ್ ಸಿ ಇಸ್ ದಿ ರೈಟ್ ಆನ್ಸರ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ದಿ ಸ್ಟಾರ್ಟರ್ ಕಂಟೈನಿಂಗ್ ಮಿಲಿಯನ್ಸ್ ಆಫ್ ಲ್ಯಾಬ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಇನಾಕ್ಯುಲಮ್ ಅಂತೇಳಿ ನಾವೇನು ಮಾಡ್ತೀವಿ ಇಲ್ಲಿ ಮೀನಿಂಗ್ ಆಗಿ ತಗೊಳ್ತೀವಿ. ಓಕೆ, ಇದು ಫಸ್ಟ್ ಕ್ವಶನ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಇಲ್ಲಿ ನೋಡಿ ಸೆಕೆಂಡ್ ಕ್ವಶನ್ ಏನಿದೆ ಅಂದರೆ, ಸ್ಟಡಿ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಟು ಲ್ಯಾಕ್ಟಿಕ್ ಆ್ಯಸಿಡ್. ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಕ್ವಶನ್ ಇದೆ. ಅಂದರೆ ನಮಗೆ ಇಲ್ಲಿ ಕ್ವಶನ್ ಯಾವುದರಿಂದ ಬಂದಿದೆ ಅಂದರೆ, ಕರ್ಡ್ ಪ್ರಿಪರೇಷನಿಂದ ಕ್ವಶನ್ ನಮ್ಗೆ ಅರೈಸ್ ಆಗಿದೆ. ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ವಿಚ್ ಆರ್ ಯೂಸ್ಡ್ ಟು ಕನ್ವರ್ಟ್ ಮಿಲ್ಕ್ ಇನ್ ಟು ಕರ್ಡ್, ಇದು ನಮಗೆ ಕ್ವಶನ್ ಅರೈಸ್ ಆಗಿದೆ. ಆಪ್ಷನ್ ಏನಿದೆ ಅಂದರೆ, ದೆ ಪ್ರೊಡ್ಯೂಸ್ ಆ್ಯಸಿಡ್ ದಟ್ ಕ್ವಾಗ್ಯುಲೇಟ್ ಆ್ಯಂಡ್ ಪಾರ್ಷಿಯಲಿ ಡೈಜೆಸ್ಟ್ ದಿ ಮಿಲ್ಕ್ ಪ್ರೋಟೀನ್. ಯಾಕಂದರೆ ಇಲ್ಲೇನು ಯೂಸ್ ಆಗುತ್ತೆ? ಮೈಕ್ರೋಬು ಪಾರ್ಷಿಯಲಿ ದೆ ಡೈಜೆಸ್ಟ್ ದಿ ಮಿಲ್ಕ್ ಪ್ರೋಟೀನ್. ಒಂದು ಥಿಂಗ್, ರೈಟ್ ಆನ್ಸರ್. ನೆಕ್ಸ್ಟು, ಎ ಸ್ಮಾಲ್ ಅಮೌಂಟ್ ಆಫ್ ಕರ್ಡ್ added to the fresh milk as a inoculum contains millions of lab which at suitable temperature multiply and convert milk into curd. ಯಾಕಂದರೆ ಯಾವಾಗ ಇನಾಕ್ಯುಲಮ್ನ ಆ್ಯಡ್ ಮಾಡ್ತೀವಿ, ಸ್ಟಾರ್ಟರ್ನ ಆ್ಯಡ್ ಮಾಡ್ತೀವಿ ವಿತ್ ರಿಚ್ LAB, ದಟ್ ಕನ್ವರ್ಟ್ ಮಿಲ್ಕ್ ಇಂಟು ಕರ್ಡ್ ಆಗಿ ಏನು ಮಾಡ್ತು? ಕನ್ವರ್ಟ್ ಮಾಡ್ತು. ದಟ್ ಒನ್ ಈಸ್ ಆಲ್ಸೋ ರೈಟ್ ಒನ್. ನೆಕ್ಸ್ಟ್, ದಿ ಕನ್ವರ್ಷನ್ ಆಫ್ ಮಿಲ್ಕ್ ಇಂಟು ಕರ್ಡ್ improve its nutritional quality by increasing the vitamin B12. ಸಿನಾಪ್ಸಿಸ್ ಹೋಗ್ತಾನೆ ನಿಮಗೆ ಗೊತ್ತಾಗಿದೆ. ಯಾವಾಗ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ, ವಿಟಮಿನ್ B12 ಏನು ಮಾಡುತ್ತೆ? ಜಾಸ್ತಿ ಮಾಡುತ್ತೆ. ಥರ್ಡ್ ಒನ್ ಇಸ್ ಆಲ್ಸೋ ರೈಟ್ ಆನ್ಸರ್. ಫೋರ್ತ್ ಒನ್ ನೋಡಿ, ಲ್ಯಾಬ್ ಮೇ ರಿಸಲ್ಟ್ ಇನ್ ದಿ ಅಸಿಡಿಟಿ ಇನ್ ದಿ ಸ್ಟೊಮಕ್, ಯಾವುದೇ ಕಾರಣಕ್ಕೂ ಅಸಿಡಿಟಿನ ಕಾಸ್ ಮಾಡಲ್ಲ. ವಿಚ್ ಚೆಕ್ ದಿ ಡಿಸೀಸ್ ಕಾಸಿಂಗ್ ಪ್ಯಾಥೋಜನ್ ಏನು ಮಾಡುತ್ತೆ? ಚೆಕ್ ಮಾಡುತ್ತೆ, ಅಸಿಡಿಟಿನ ಕಾಸ್ ಮಾಡಲ್ಲ. ದಟ್ಸ್ ವೈ ಫೋರ್ತ್ ಒನ್ ಇಸ್ ದಿ ರಾಂಗ್ ಆನ್ಸರ್. ಹಾಗಾದರೆ ನೋಡಿ 1, 2, 3 ಫಸ್ಟ್ 3 ಆರ್ ದಿ ರೈಟ್ ಆನ್ಸರ್. ಹಾಗಾದರೆ ನಾವು ಆಪ್ಷನಲ್ಲಿ ನೋಡಿದರೆ ಸಿ 1, 2, 3 ಸಿ ಇಸ್ ದಿ ರೈಟ್ ಆನ್ಸರ್ ಅಂತ ನಾವೇನು ಮಾಡ್ತೀವಿ? ಚೂಸ್ ಮಾಡ್ತೀವಿ. ಸೆಕೆಂಡ್ ಕ್ವಶನ್ಗೆ ರೈಟ್ ಆನ್ಸರ್ ಯಾವುದು? ಸಿ ಇಸ್ ದಿ ರೈಟ್ ಆನ್ಸರ್. ಕ್ವಶನ್ ಈಸಿ ಇದೆ, ನೀಟಾಗಿ ಏನು ಮಾಡಿ ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಪ್ಲೀಸ್. ನೆಕ್ಸ್ಟ್ ಕ್ವಶನ್ ಈಸ್, ರೀಡ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆ್ಯಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್. ಕರೆಕ್ಟ್ ಆಪ್ಷನ್ ಚೂಸ್ ಮಾಡಬೇಕು. 2 ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಕ್ವಶನ್ ಇದೆ. ಓಕೆ, ಸ್ಟೇಟ್ಮೆಂಟ್ 1, ಬಿಸೈಡ್ಸ್ ಕರ್ಡ್ಲಿಂಗ್ ಆಫ್ ಮಿಲ್ಕ್ ಲ್ಯಾಬ್ ಆಲ್ಸೋ ಇಂಪ್ರೂವ್ ದಿ ನ್ಯೂಟ್ರಿಷನಲ್ ಕ್ವಾಲಿಟಿ ಬೈ ಇನ್ಕ್ರೀಸಿಂಗ್ ವಿಟಮಿನ್ B12. ನ್ಯೂಟ್ರಿಷನ್ ಕ್ವಾಲಿಟಿನ ಇನ್ಕ್ರೀಸ್ ಮಾಡುತ್ತೆ ಲ್ಯಾಬು. ಸ್ಟೇಟ್ಮೆಂಟ್ 1 ರೈಟ್ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ಅಂದರೆ, ಲ್ಯಾಬ್ ವೆನ್ ಪ್ರೆಸೆಂಟ್ ಇನ್ ದಿ ಹ್ಯೂಮನ್ ಸ್ಟೊಮಕ್, ವೆನ್ ದಿ ಲ್ಯಾಬ್ ಪ್ರೆಸೆಂಟ್ ಇನ್ ದಿ ಹ್ಯೂಮನ್ ಸ್ಟೊಮಕ್ ಚೆಕ್ ಡಿಸೀಸ್ ಕಾಸಿಂಗ್ ಮೈಕ್ರೋಬ್ಸ್. ಆಲ್ರೆಡಿ ನಿಮಗೆ ಗೊತ್ತಿದೆ ಏನು ಕರ್ಡ್ ಅಂತ ಕಾನ್ಸೆಪ್ಟ್ ನೋಡಿದ್ವಿ. ಲ್ಯಾಕ್ಟೋಬೆಸಿಲಸ್ಸಿನ ಮೈನ್ ರೋಲ್ ಏನು ಅಂದರೆ, ಮಿಲ್ಕಿನ ನ್ಯೂಟ್ರಿಷನಲ್ ಕ್ವಾಲಿಟಿನ ಇಂಪ್ರೂವ್ ಮಾಡುತ್ತೆ, ಒನ್ ಇಂಪಾರ್ಟೆಂಟ್ ಬೆನಿಫಿಟ್, ಆ್ಯಂಡ್ ಆಲ್ಸೋ ಇನ್ಕ್ರೀಸಸ್ ದಿ ವಿಟಮಿನ್ B12. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ದೆ ಚೆಕ್ ದಿ ಡಿಸೀಸ್ ಕಾಸಿಂಗ್ ಪ್ಯಾಥೋಜನ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಸ್ಟೊಮಕ್. ಹಾಗಾಗಿ ಇಲ್ಲಿ ನೋಡಿ, ಬೋತ್ ದಿ ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಎರಡೂ ಸ್ಟೇಟ್ಮೆಂಟ್ ಏನಾಗುತ್ತೆ? ರೈಟ್ ಆಗುತ್ತೆ. ನಮಗೆ ಓವರ್ ಆಲ್ ನಾವಿಲ್ಲಿ ಆನ್ಸರ್ ಅಬ್ಸರ್ವ್ ಮಾಡ್ತಾ ಹೋದರೆ ಫಸ್ಟ್ ಆಪ್ಷನು ರೈಟ್ ಆಗುತ್ತೆ. ಏನಕ್ಕೆ ಅಂದರೆ, ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್. ಹಾಗಾಗಿ ಎರಡೂ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ದಟ್ಸ್ ವೈ ದಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್ ಅಂತ ನಾವೇನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿದರೆ, ದಿ ನೆಕ್ಸ್ಟ್ ಕ್ವಶನ್ ಈಸ್, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಐ ಥಿಂಕ್ ಇದು ಮೈಕ್ರೋಬ್ ಓರಿಯೆಂಟೆಡ್ ಕ್ವಶನ್ ಇದೆ ಇಲ್ಲಿ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಕಾಂಬಿನೇಷನ್ಸ್ ಆಫ್ ಆರ್ಗ್ಯಾನಿಸಮ್ಸ್
ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಫಾರ್ಮೇಷನ್ ಆ್ಯಂಡ್ ಫ್ಲೇವರ್ ಆಫ್ ಯುಗರ್ಟ್. ಫ್ಲೇವರ್ ಆಫ್ ಯುಗರ್ಟ್ ಫಾರ್ಮೇಷನ್ಗೆ ಇನ್ಫ್ಲೂಯೆನ್ಸ್ ಮಾಡುವಂಥ ಮೈಕ್ರೋಬ್ ಯಾವುದು? ಫಸ್ಟ್ ನಾನು ಕ್ಲಾಸ್ ಮಾಡ್ತೇನೆ, ಇಂಡಿಕೇಟ್ ಮಾಡಿದೆ. ಇಲ್ಲಿ ನೋಡಿ ಪ್ರೋಸೆಸ್ ಯಾವ ಥರ ಅಂದರೆ, ಕೆಲವೊಂದು ಮೈಕ್ರೋಬ್ಸ್ ಏನಾಗುತ್ತೆ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಫಾರ್ಮೇಷನ್ ಆಫ್ ಕರ್ಡ್ ಫಾರ್ಮೇಷನ್ ಆಗ್ಬೋದು, ಡಫ್ ಫಾರ್ ಫುಡ್ ಮೇಕಿಂಗು, ಯುಗರ್ಟ್ ಆಗಿರ್ಬೋದು, ನಂಬರ್ ಆಫ್ ಪ್ರೋಸೆಸ್ಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಇಲ್ಲಿ ಕ್ವಶನ್ ಇರೋದು ಯಾವುದು ಅಂದರೆ ಯುಗರ್ಟ್ ಓರಿಯೆಂಟೆಡ್ ಕ್ವಶನ್ ಇದೆ. ನಿಮಗೆ ಯಾವಾಗಲೂ ಅಷ್ಟೇ ಮೈಕ್ರೋಬ್ಸ್ಗಳ ನೇಮ್ ನೆನಪಿರಬೇಕು. ಮೈಕ್ರೋಬ್ಸ್ಗಳ ನೇಮ್ ನೆನಪಿದೆ ಅಂದರೆ ಆರಾಮಲ್ಲಿ ನಾವೇನು ಮಾಡ್ಬೋದು, ಆನ್ಸರ್ ಚೂಸ್ ಮಾಡ್ಬೋದು. ಇಲ್ಲಿ ನೋಡಿ ನಮಗೆ ಡೈರೆಕ್ಟಾಗಿ ಗೊತ್ತಾದ ಕೂಡಲೇ ಅಥವಾ ಡೈರೆಕ್ಟಾಗಿ ನೋಡಿದ ಕೂಡಲೇ ಗೊತ್ತಾಗುವಂಥ ಆನ್ಸರ್ ಯಾವುದು ಅಂದರೆ ಲ್ಯಾಕ್ಟೋಬೆಸಿಲಸ್ ಬುಲ್ಗ್ಯಾರಿಕಸ್. ಲ್ಯಾಕ್ಟೋಬೆಸಿಲಸ್ ಬುಲ್ಗ್ಯಾರಿಕಸ್ ಆ್ಯಂಡ್ ಸ್ಟೆಪ್ಟೋಕಾಕಸ್ ಥರ್ಮೋಫಿಲಸ್, ಈ ಎರಡು ಮೈಕ್ರೋಬ್ಸ್ ಏನು ಮಾಡುತ್ತೆ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಫಾರ್ಮೇಷನ್ ಆಫ್ ಯುಗರ್ಟ್ ಫಾರ್ಮೇಷನ್ಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಇದು ನೋಡಿ ಡೈರೆಕ್ಟ್ ಕ್ವಶನ್ ಇದು. ಇಲ್ಲಿ ನಿಮಗೆ ಯಾವುದೇ ರೀತಿಯಾದ ಟ್ವಿಸ್ಟ್ ಇಲ್ಲ, ಯಾಕಂದರೆ ಮೈಕ್ರೋಬ್ ಓರಿಯೆಂಟೆಡ್ ಕ್ವಶನ್ ಇದೆ. ನಿಮಗೆ ಮೈಕ್ರೋಬಿನ ನೇಮ್ ಗೊತ್ತಿದೆ ಅಂದರೆ ಡೈರೆಕ್ಟಾಗಿ ಏನು ಮಾಡ್ತೀರಾ, ನೀವು ಆನ್ಸರ್ನ ಚೂಸ್ ಮಾಡ್ತೀರಾ. ದಟ್ಸ್ ವೈ ಇದಕ್ಕೆ ಡೈರೆಕ್ಟ್ ಅಥವಾ ಯಾವುದು ರೈಟ್ ಆನ್ಸರ್? ಆನ್ಸರ್ ಈಸ್ ಲ್ಯಾಕ್ಟೋಬೆಸಿಲಸ್ ಬುಲ್ಗ್ಯಾರಿಕಸ್ ಆ್ಯಂಡ್ ಸ್ಟೆಪ್ಟೋಕಾಕಸ್ ಥರ್ಮೋಫಿಲಸ್ ಇಸ್ ದಿ ರೈಟ್ ಆನ್ಸರ್. ದಟ್ಸ್ ವೈ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಮೈಕ್ರೋಬ್ ನೇಮ್ನ ನೆನ್ಪಿಟ್ಕೊಳ್ಳಿ, ಮರಿಬೇಡಿ. ಮೈಕ್ರೋಬ್ ನೇಮ್ ನೆನಪಿದ್ರೆ ಮಾತ್ರ ಕ್ವಶನ್ ಏನು ಮಾಡ್ಬೋದು, ಭಾಳ ಬೇಗ ಅಟೆಂಡ್ ಮಾಡ್ಬೋದು. ಯಾಕಂದರೆ ನಿಮಗೆ ನೀಟ್ ಎಕ್ಸಾಮಲ್ಲಿ ಟೈಮ್ ಬ್ಯಾಲೆನ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಕೆಲವು ಸ್ಟೂಡೆಂಟ್ಸು ಟೈಮ್ನ ಬ್ಯಾಲೆನ್ಸ್ ಮಾಡಲ್ಲ, ಕೆಲವೊಂದು ಕ್ವಶನ್ಗೆ ತುಂಬ ಟೈಮ್ನ ವೇಸ್ಟ್ ಮಾಡ್ತಾರೆ. ಯಾಕಂದ್ರೆ ನೀವು ಪರ್ಫೆಕ್ಟಾಗಿ ರೆಡಿ ಆಗಿದ್ದೀರಾ ಅಂದರೆ ಈ ಥರದ ಕ್ವಶನ್ಸ್ ಏನಾರು ಅರೈಸ್ ಆಯಿತು. ಫಾರ್ ಎಕ್ಸಾಂಪಲ್, ನೀವು ಮೈಕ್ರೋಬ್ ಓರಿಯೆಂಟೆಡ್ ತುಂಬ ಸ್ಟ್ರಾಂಗ್ ಇದ್ದೀರಾ ಅಂದರೆ ಕ್ವಶನ್ಗೆ ಆಪ್ಷನ್ ನೋಡಿದ್ಕೊಳ್ಳೆ ತಕ್ಷಣ ಏನಾಗುತ್ತೆ, ಆನ್ಸರ್ ನೆನಪಾಗುತ್ತೆ. ಇದು ನೋಡಿ ಕ್ವಶನ್ ಡೈರೆಕ್ಟ್ ಇದೆ, ಯಾವುದೇ ರೀತಿಯಾದ ಟ್ವಿಸ್ಟ್ ಇಲ್ಲ. ಈ ಎರಡು ಮೈಕ್ರೋಬ್ ನೇಮ್ ನೋಡಿಕೊಳ್ಳೆ ಗೊತ್ತಾಯಿತು, ಆನ್ಸರ್ ಇಸ್ ಎ ಅಂತೇಳಿ. ಓಕೆ, ನೆಕ್ಸ್ಟ್ ಕ್ವಶನ್. ದಿ ನೆಕ್ಸ್ಟ್ ಕ್ವಶನ್ ಈಸ್ ರೀಡ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಸೆಲೆಕ್ಟ್ ದಿ ಇನ್ಕರೆಕ್ಟ್ ಒನ್. ಯಾವುದು ಇನ್ಕರೆಕ್ಟ್ ಅಂತ ಸೆಲೆಕ್ಟ್ ಮಾಡಬೇಕು. ನಾಟ್ ಕರೆಕ್ಟ್ ಒನ್, ಇನ್ಕರೆಕ್ಟ್ ಒನ್ ಯಾವುದು ಅಂತೇಳಿ 4 ಆಪ್ಷನ್ ಕೊಟ್ಟಿದ್ದಾರೆ. 4 ಆಪ್ಷನಲ್ಲಿ ಯಾವುದು ಇನ್ಕರೆಕ್ಟ್? ಆಲ್ಮೋಸ್ಟ್ ಅಲ್ಲಿ ನಿಮಗೆ ಗೊತ್ತಿದೆ. ಹಾಗೆ ಸಿನಾಪ್ಸಿಸ್ ನೋಡಿದ್ದೀರಾ, ರೆಗ್ಯುಲರ್ ಯೂಟ್ಯೂಬ್ ಕ್ಲಾಸಸ್ಸಲ್ಲೂ ನೀವೇನು ಮಾಡಿದರೆ ಈ ಚಾಪ್ಟರ್ನ ನೋಡಿದ್ದೀರಾ. ಹಾಗಾಗಿ ನೋಡಿದ್ಕೊಳ್ಳಿ, ನೋಡಿ ನಿಮಗೆ ಭಾಳ ಈಸಿಯಾಗಿ ಆನ್ಸರ್ನ ಗೆಸ್ ಮಾಡ್ಬೋದು. ದಿ ಡಫ್ ಯೂಸ್ಡ್ ಫಾರ್ ಮೇಕಿಂಗ್ ದೋಸಾ ಆ್ಯಂಡ್ ಇಡ್ಲಿ ಈಸ್ ಫರ್ಮೆಂಟೆಡ್ ಬೈ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಲ್ ಫರ್ಮೆಂಟೇಷನ್ ಪ್ರೋಸೆಸ್ ಮೂಲಕನೇ ಆಗುತ್ತೆ. ಡಫ್ ಫಾರ್ ಫುಡ್ ಮೇಕಿಂಗ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಓಕೆ, ಅಲ್ಲಿ ನೀವು ಮೈಕ್ರೋಬ್ಗಳ ನೇಮ್ನ ನೋಡಿದ್ದೀರಾ, ಎ ಈಸ್ ಕರೆಕ್ಟ್. ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಏನಾಗುತ್ತೆ, ಡಫ್ ಫಾರ್ ಫುಡ್ ಮೇಕಿಂಗಲ್ಲಿ ಅಬ್ಸರ್ವ್ ಮಾಡ್ತೀರಾ. ಸೆಕೆಂಡ್ ನೋಡಿ, ಮೈಕ್ರೋಬ್ಸ್ ಆರ್ ಯೂಸ್ಡ್ ಟು ಫರ್ಮೆಂಟ್ ಫಿಶ್, ಸೋಯಾಬೀನ್ ಆ್ಯಂಡ್ ಬ್ಯಾಂಬೂ ಶೂಟ್ಸ್ ಟು ಮೇಕ್ ಫುಡ್. ಹೌದು, ನಮ್ಮ ಕೆಲವೊಂದು ಟ್ರೆಡಿಷನಲ್ ರೀಜನ್ಸಲ್ಲಿ ಟ್ರೆಡಿಷನಲ್ ಕಲ್ಚರ್ ಇದೆ. ಆ ಟ್ರೆಡಿಷನಲ್ ಕಲ್ಚರಲ್ಲಿ ಫರ್ಮೆಂಟೇಷನ್ ಪ್ರೋಸೆಸ್ ಮೂಲಕ ಏನಾಗುತ್ತೆ, ಆರ್ ಮೈಕ್ರೋಬ್ಸ್ನ ಯೂಸ್ ಮಾಡಿ ಫರ್ಮೆಂಟ್ ದಿ ಫಿಶ್, ಸೋಯಾಬೀನ್ ಆ್ಯಂಡ್ ಬ್ಯಾಂಬೂ ಶೂಟ್ಸ್ ಆರ್ ಮೇಕ್ ಫುಡ್. ಆ ಪ್ರಿಪರೇಷನ್ಸಲ್ಲಿ ಯೂಸ್ ಮಾಡ್ತೀವಿ. ಸೆಕೆಂಡ್ ಒನ್ ಈಸ್ ಆಲ್ಸೋ ರೈಟ್ ಆನ್ಸರ್. Third one, the large holes in the Swiss cheese are due to production of large amount of carbon dioxide by a fungi called Propionibacterium shermani. ಇಲ್ಲಿ ನೋಡಿ ಎಲ್ಲ ಕಂಟೆಂಟು ಕರೆಕ್ಟ್ ಇದೆ. ಸ್ವಿಸ್ ಚೀಸ್ ಅಂದ ಕೂಡಲೇ ನಿಮಗೆ ಫಸ್ಟ್ ನೆನ್ಪಿಡ್ಬೇಕಾದ್ರೆ ಹೆಸರು ಅಂದರೆ Propionibacterium shermani. ಓಕೆ, ಇಲ್ಲಿ ನೋಡಿ ಎಲ್ಲ ಥಿಂಗ್ಸ್ ಕೊಟ್ಟಿದ್ದಾರೆ. ಲಾರ್ಜ್ ಹೋಲ್ಸ್ ಇನ್ ದಿ ಸ್ವಿಸ್ ಚೀಸ್ ಆರ್ ಡ್ಯೂ ಟು production of large amount of carbon dioxide by a fungi called Propionibacterium shermani. ಬಟ್ ಇಲ್ಲಿ ಒಂದು ಮಿಸ್ಟೇಕ್ ಏನಾಗಿದೆ ಅಂದರೆ ಫಂಗೈ ಅಂತ ಟರ್ಮ್ ಯೂಸ್ ಮಾಡಿದ್ದಾರೆ. ಬಿಕಾಸ್ Propionibacterium shermani ಇಸ್ ಅನ್ ಬ್ಯಾಕ್ಟೀರಿಯಾ. ಇದು ಬ್ಯಾಕ್ಟೀರಿಯಾ ಇದೆ, ಫಂಗೈ ಅಂತ ಟರ್ಮ್ ಯೂಸ್ ಮಾಡಿದ್ದಾರೆ. ಥರ್ಡ್ ಒನ್ ಇಸ್ ರಾಂಗ್ ಆನ್ಸರ್. ನಿಮಗಿಲ್ಲಿ ಇನ್ಕರೆಕ್ಟ್ ಗೊತ್ತಾಯಿತು, ಆಲ್ಮೋಸ್ಟ್ ಅಲ್ಲಿ ಆನ್ಸರ್ ಗೊತ್ತಾಗಿದೆ. ನೆಕ್ಸ್ಟ್ ಇನ್ನೊಂದು ಅಬ್ಸರ್ವ್ ಮಾಡೋಣ. ಫೋರ್ತ್ ಆಪ್ಷನ್, toddy is a traditional drink of southern India made by the fermentation by the microbes. ಇದು ರೈಟ್ ಆನ್ಸರ್. ಹಾಗಾದರೆ ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಈಸ್ ಆಪ್ಷನ್ ಸಿ ಈಸ್ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ದಿ ನೆಕ್ಸ್ಟ್ ಕ್ವಶನ್ ಈಸ್, ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಫಾರ್ಮ್ಯಾಟಲ್ಲಿದೆ. ಮ್ಯಾಚ್ ಡಿಫರೆಂಟ್ ಆರ್ಗ್ಯಾನಿಸಮ್ ಕಾಲಮ್ 1 with their use in column 2 and select the correct answer from given codes. ಕಾಲಮ್ 1 ಮತ್ತು ಕಾಲಮ್ 2 ಕೊಟ್ಟಿದ್ದಾರೆ. ಕಾಲಮ್ 1 ಇಲ್ಲಿ ಡೈರೆಕ್ಟ್ ನಾವು ಆನ್ಸರ್ ಚೂಸ್ ಮಾಡೋಣ. ಇಂಥವು ಸಿಕ್ತಾಗ ನಾವು ಭಾಳ ಫಾಸ್ಟಾಗಿ ಮಾಡಬೇಕಾಗತ್ತೆ ಆನ್ಸರ್ನ. ಲ್ಯಾಕ್ಟೋಬೆಸಿಲಸ್ ಅಸಿಡೋಫಿಲಸ್, ಲ್ಯಾಕ್ಟೋಬೆಸಿಲಸ್ ಅಸಿಡೋಫಿಲಸ್ ಅಂದ್ಕೊಳ್ಳಿ. ಇಲ್ಲಿ ನೋಡಿ, ಲ್ಯಾಕ್ಟೋಬೆಸಿಲಸ್ ಲ್ಯಾಕ್ಟಿಸ್, ಲ್ಯಾಕ್ಟೋಬೆಸಿಲಸ್ ಅಸಿಡೋಫಿಲಸ್ ಕರ್ಡ್ ಪ್ರಿಪರೇಷನ್ನಲ್ಲಿ ಗೊತ್ತಾಯಿತು. ಡೈರೆಕ್ಟ್ ಆನ್ಸರ್ ಆಗುತ್ತೆ. ಕನ್ವರ್ಷನ್ ಆಫ್
ಮಿಲ್ಕ್ ಇಂಟು ಕರ್ಡ್. ಫಸ್ಟ್ ಒನ್ನಿಗೆ ಆಯಿತು. ಸ್ಯಾಕ್ರೋಮೈಸಿಸ್ ಸರ್ವೇಸಿಯೆ, ಸ್ಯಾಕ್ರೋಮೈಸಿಸ್ ಸರ್ವೇಸಿಯೆ ಅಂದ ಕೂಡಲೇ ಫಾರ್ಮೇಷನ್ ಆಫ್ ಡಫ್ ಈಸ್ಟ್. ಸ್ಯಾಕ್ರೋಮೈಸಿಸ್ ಸರ್ವೇಸಿ ಅಂದರೆ ಪ್ರೊಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿ, ಆನ್ಸರ್ ನಿಮಗೆ ಗೊತ್ತಿದೆ. ಫಾರ್ಮೇಷನ್ ಆಫ್ ಸ್ವಿಸ್ ಚೀಸ್. ಸ್ಪಿರುಲಿನಾ, ಇಟ್ ಈಸ್ ಆನ್ ಸಿಂಗಲ್ ಸೆಲ್ ಪ್ರೋಟೀನ್. ಸಿಂಗಲ್ ಸೆಲ್ ಪ್ರೋಟೀನ್ ಅಂತ ಸೆಲೆಕ್ಟ್ ಮಾಡ್ತೀವಿ. ನೋಡಿ ಆಪ್ಷನ್ ಸಿಕ್ತು. ಇಲ್ಲಿ ಆಪ್ಷನ್ ನಾವು ನೋಡ್ತಾ ಹೋದರೆ ಎಗೆ 3, ಅಗೈನ್ ಬಿಗೆ ಫರ್ಮೆಂಟೇಷನ್ ಆಫ್ ಡಫ್. ಓಕೆ, ಇಲ್ಲಿ ಆಪ್ಷನ್ ನಾವು ನೋಡ್ತಾ ಹೋದ್ರೆ ಇಲ್ಲಿ ದಿ ಆಪ್ಷನ್ ಈಸ್, ಆಪ್ಷನ್ ಅಬ್ಸರ್ವ್ ಮಾಡಿದ್ರೆ ದಿ ಆಪ್ಷನ್ ಈಸ್ ಬಿ ಇಸ್ ದಿ ಆಪ್ಷನ್. ಇಲ್ಲಿ ನೋಡಿ ಎಗೆ 3, ಬಿಗೆ 1, ಅಗೈನ್ ಸಿಗೆ 4 ಆ್ಯಂಡ್ ಡಿಗೆ 2 ಅಬ್ಸರ್ವ್ ಮಾಡ್ತೀವಿ. ದಟ್ಸ್ ವೈ ದಿ ಆನ್ಸರ್ ಈಸ್ ಬಿ. ಆಲ್ರೆಡಿ ನಾವು ಇಲ್ಲಿ ಮಾರ್ಕ್ ಮಾಡಾಗಿದೆ, ಎಲ್ಲದಕ್ಕೂ ರೈಟ್ ಆನ್ಸರ್ ಮಾಡಾಗಿದೆ. ಇಲ್ಲಿ ಫಾರ್ಮ್ಯಾಟ್ ಇದೆ, ಫಾರ್ಮ್ಯಾಟ್ನ ನೀವು ನೀಟಾಗಿ ಅಬ್ಸರ್ವ್ ಮಾಡಿ. ರೈಟ್ ಆನ್ಸರ್ ಯಾವುದಾಗುತ್ತೆ? ದಿ ಆನ್ಸರ್ ಬಿ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕಾಲಮ್. ಓಕೆ, ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡ್ತಾ ಹೋದರೆ ದಿ ನೆಕ್ಸ್ಟ್ ಕ್ವಶನ್ ಈಸ್ ವಿಟಮಿನ್ B2. ನಾವು ಇಷ್ಟು ತನಕ ಕ್ವಶನ್ ಕೇಳಿದೇನು ಅಂದರೆ ವಿಟಮಿನ್ B12 ಅಂತ ಕೇಳ್ಕೊಬಂದ್ವಿ. ಇಲ್ಲಿ ವಿಟಮಿನ್ B2 ಅಂತ ಇದೆ ನೋಡಿ. ವಿಟಮಿನ್ B2 ಈಸ್ ಪ್ರೊಡ್ಯೂಸ್ಡ್ ಬೈ ಮೌಲ್ಡ್ ನೌನ್ ಆಸ್. ಓಕೆ, ಇಲ್ಲಿ ನೋಡಿ ಆನ್ಸರ್ ನಿಮಗೆ 4 ಆಪ್ಷನ್ ಇದೆ. ಪ್ರೊಪಿಯೋನಿ ಬ್ಯಾಕ್ಟೀರಿಯಂ ಆರ್ ಪ್ರೊಪಿಯೋನಿಕ್ ಬ್ಯಾಕ್ಟೀರಿಯಂ ಅಂತಿದೆ. ಪ್ರೊಪಿಯೋನಿಕ್ ಬ್ಯಾಕ್ಟೀರಿಯಂ ಅಂತ ಕ್ವಶನ್ ಬಂದ್ಕೊಳ್ಳಿ, ಇಟ್ ಈಸ್ ನಥಿಂಗ್ ಬಟ್ ಸ್ವಿಸ್ ಚೀಸ್. ಹಾಗಾಗಿ ನಮಗೆ ಇದು ಆಪ್ಷನ್ ಆಗೋದಿಲ್ಲ. ನೆಕ್ಸ್ಟು ಸ್ಯಾಕ್ರೋಮೈಸಿಸ್ ಸರ್ವೇಸಿಯೆ, ಇಟ್ ಈಸ್ ನಥಿಂಗ್ ಬಟ್ ಈಸ್ಟ್, ಮೇನ್ಲಿ ಯೂಸ್ಡ್ ಇನ್ ದಿ ಪ್ರಿಪರೇಷನ್ ಆಫ್ ಬ್ರೆಡ್ ಆರ್ ಡಫ್ ಆರ್ ಫುಡ್ ಮೇಕಿಂಗಲ್ಲಿ ಯೂಸ್ ಆಗುತ್ತೆ. ನೆಕ್ಸ್ಟು ರೈಸೋಫಸ್, ಇಟ್ ಈಸ್ ಅನ್ ಫಂಗಸ್. ಇದು ಆನ್ಸರ್ ಆಗಲ್ಲ. ಹಾಗಾದರೆ ಉಳ್ಕೊಂಡಿದ್ದು ಒಂದೇ ಆಪ್ಷನ್ನು, ದಟ್ ಈಸ್ ಆಸ್ಬಿಯಾ ಗಾಸ್ಫಿ. ಇಟ್ ಇಸ್ ದಿ ರೈಟ್ ಆನ್ಸರ್. ಹಾಗಾಗಿ ಈ ಕ್ವಶನ್ಗೆ ರೈಟ್ ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್ ಅಂತ ನಾವೇನು ಮಾಡ್ತೀವಿ? ಚೂಸ್ ಮಾಡ್ತೀವಿ. ಗೊತ್ತಾಗ್ತಿದೆಯಲ್ಲ? ಆನ್ಸರ್ ಬಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿದ್ರೆ heat killing of all microorganism is done in the heat killing of all microorganism is done in the 4 ಆಪ್ಷನ್ ಇದೆ. process is called humanization, oxidation, sterilization, none of this. ಇಲ್ಲಿ ನೋಡಿ ಆನ್ಸರ್ನ ಚೂಸ್ ಮಾಡ್ತಾ ಹೋದ್ರೆ ಆಕ್ಸಿಡೇಷನ್ ಅಂತ ಇದೆ. ಆಕ್ಸಿಡೇಷನ್ ಕಾನ್ಸೆಪ್ಟ್ ಇದಕ್ಕೆ ಮ್ಯಾಚ್ ಆಗಲ್ಲ. ಅಡಿಷನ್ ಆಫ್ ಆಕ್ಸಿಜನ್ ಇಸ್ ಕನ್ಸಿಡರ್ಡ್ ಆಕ್ಸಿಡೇಷನ್ ಅಂತೇಳಿ ಕರಿತೀವಿ. ಆಕ್ಸಿಡೇಷನ್ ಇಸ್ ಅನ್ ರಾಂಗ್ ಆನ್ಸರ್. ಅಗೇನ್ ಹ್ಯೂಮನೈಸೇಷನ್ ಅಂದರೆ ನೀವು ಕೇಳಿದ್ದೀರ. ಹ್ಯೂಮನೈಸೇಷನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಟು ಇಂಪ್ರೂವ್ ದಿ ಇಮ್ಯುನಿ ಸಿಸ್ಟಮ್ ಅಗೇನೆಸ್ಟ್ ದಿ ಆಂಟಿಜನ್ ಅಗೇನೆಸ್ಟ್ ಆಗಿ ಇಮ್ಯುನಿ ಸಿಸ್ಟಮ್ನ ಇಂಪ್ರೂವ್ ಮಾಡ್ತಾ ಇದ್ರೆ ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಹ್ಯೂಮನೈಸೇಷನ್ ಅಂತೇಳಿ ಕರಿತೀವಿ. ಇದು ಸಹ ನಮಗಿಲ್ಲಿ ಲಿಂಕ್ ಆಗೋದಿಲ್ಲ. ಹಾಗಾದರೆ ಉಳ್ಕೊಂಡಿದ್ದು ಯಾವುದು? ಸ್ಟೆರಿಲೈಸೇಷನ್. heat killing of all microorganism is done in the process is called sterilization ಅಂತೇಳಿ ಕರಿತೀವಿ. ಸಿಂಪಲ್, ನಾವು ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ತೀವಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಮನೆಗೆ ಯಾವುದೇ ರೀತಿಯಾದ ಫುಡ್ ಮೆಟೀರಿಯಲ್ನ ತೊಗೊಬಂದರೆ ಮನೇಲಿ ಪೇರೆಂಟ್ಸ್ ಏನಂತಾರೆ ಅಂದರೆ, ತಂದಿರುವಂಥ ಫುಡ್ ಮೆಟೀರಿಯಲ್ನ ಚೆನ್ನಾಗಿ ಹೀಟ್ ಮಾಡು, ಸಮ್ ಟೈಮ್ ಅದರಲ್ಲಿ ಏನಾರ ಪಾರ್ಟಿಕಲ್ಸ್ ಇತ್ತು, ಮೈಕ್ರೋಬ್ಸ್ ಇದ್ದರೆ ಏನಾಗುತ್ತೆ, ಡೆಸ್ಟ್ರಾಯ್ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲೂ ನೋಡಿ heat killing of all microorganism is done in the process is called sterilization ಅಂತೇಳಿ ಕರಿತೀವಿ. ನಾವು ಯಾವಾಗ ತುಂಬ ಚೆನ್ನಾಗಿ ಹೀಟ್ ಮಾಡ್ತೀವಿ, ಡಿಸೀಸ್ ಕಾಸಿಂಗ್ ಪ್ಯಾಥೋಜನ್ಸ್ ಎಲ್ಲ ಏನಾಗುತ್ತೆ, ಡೆಸ್ಟ್ರಾಯ್ ಆಗುತ್ತೆ. ದಟ್ ಪ್ರೋಸೆಸ್ ಇಸ್ ಕನ್ಸಿಡರ್ಡ್ ಆಸ್ ಎ ಸ್ಟೆರಿಲೈಸೇಷನ್ ಅಂತೇಳಿ ಕರಿತೀವಿ. ದಟ್ಸ್ ವೈ ದಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್ ಅಂತೇಳಿ ನಾವೇನು ಮಾಡ್ತೀವಿ? ಇಲ್ಲಿ ಚೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದರೆ ಸ್ವಲ್ಪ ಬ್ಲರ್ ಆಗಿದೆ ಇಲ್ಲಿ ಇಮೇಜು. ಕ್ವಶನ್ ನೋಡ್ಕೊಳ್ಳಿ. ದಿ ಬ್ಯಾಕ್ಟೀರಿಯಾ ವಿಚ್ ಆರ್ ಯೂಸ್ಡ್ ಫಾರ್ ದಿ ಪ್ರಿಪರೇಷನ್ ಆಫ್ ವಿಟಮಿನ್ ಕೋಬಲಮೈನ್, ವಿಟಮಿನ್ B12. ವಿಟಮಿನ್ B12ನ ಪ್ರಿಪರೇಷನ್ಗೆ ಸಪೋರ್ಟ್ ಮಾಡುವಂತಹ ಬ್ಯಾಕ್ಟೀರಿಯಾ ಯಾವುದು ಅಂತ ಕ್ವಶನ್ ಇದೆ. ವಿಟಮಿನ್ B12 ಅಂದ್ಕೂಡಲೇ ಕರ್ಡ್ ಪ್ರಿಪರೇಷನಲ್ಲಿ ಕ್ವಶನ್ ಇದೆ ಅದು. ಓಕೆ, ಬೆಸಿಲಸ್ ಮೆಗಾಥೀರಿಯಂ, ಸ್ಟೆಪ್ಟೊಮೈಸಿಸ್ ಆಲ್ವೇಸಿಕಸ್, ಅಗೇನ್ ಬೋತ್ A and B ಸೂಡೋಮೊನಸ್. ಓಕೆ, ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ತಾ ಹೋದರೆ ಇಲ್ಲಿ ಏನು ಬೆಸಿಲಸ್ ಅಂತ ಇದೆ. ದಿಸ್ ಬೆಸಿಲಸ್ ಇಸ್ ಮೇನ್ಲಿ ಯೂಸ್ಡ್ ಇನ್ ದಿ ಇಂಡಸ್ಟ್ರಿಯಲ್ ಪ್ರೋಟೀನ್ ಪ್ರೊಡಕ್ಷನ್. ಇಂಡಸ್ಟ್ರಿಯಲ್ ಪ್ರೋಟೀನ್ ಪ್ರೊಡಕ್ಷನ್ಸಲ್ಲಿ ನಾವೇನು ಮಾಡ್ತೀವಿ? ಇದನ್ನು ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಸೂಡೋಮೊನಸ್ ಅಂತ ಇದೆ. ಸೂಡೋಮೊನಸ್ ನೀವು ತುಂಬ ಟೈಮ್ ಕೇಳಿದ್ದೀರಾ. ದಿಸ್ ಸೂಡೋಮೊನಸ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ದಿ
ಟು ಇನ್ಕ್ರೀಸಸ್ ದಿ ಸಾಯಿಲ್ ಫರ್ಟಿಲಿಟಿ ಅಂಡ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ದಿ ಟು ಡೆವಲಪಿಂಗ್ ದಿ ಸಾಯಿಲ್ ಮೈಕ್ರೋಬಿನ ಡೆವಲಪ್ಮೆಂಟ್ಗೆ ಸಪೋರ್ಟ್ ಮಾಡುತ್ತೆ. ದಟ್ಸ್ ವೈ ಇದು ಸಹ ರೈಟ್ ಆನ್ಸರ್ ಆಗಲ್ಲ. ಇದು ಇಂಡಸ್ಟ್ರಿಯಲ್ ಪ್ರೋಟೀನ್ಗೆ ಸಪೋರ್ಟ್ ಮಾಡುತ್ತೆ, ಇದು ಸಾಯಿಲ್ ಮೈಕ್ರೋಬ್ಗಳ ಡೆವಲಪ್ಗೆ ಸಪೋರ್ಟ್ ಮಾಡುತ್ತೆ. ಹಾಗಾದರೆ ಎರಡೂ ಆಪ್ಷನ್ ಅಲ್ಲ ಅಂದರೆ ಉಳ್ಕೊಂಡಿದ್ದು ಯಾವುದು? ಸ್ಟೆಪ್ಟೋಮೈಸಿಸ್. ದಟ್ ಸ್ಟೆಪ್ಟೋಮೈಸಿಸ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಪ್ರಿಪರೇಷನ್ ಆಫ್ ವಿಟಮಿನ್ B12 ಪ್ರಿಪರೇಷನ್ಗೆ ಏನು ಮಾಡುತ್ತೆ? ಸಪೋರ್ಟ್ ಮಾಡುತ್ತೆ. ದಟ್ಸ್ ವೈ ದಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್ ಅಂತ ನಾವೇನು ಮಾಡ್ತೀವಿ? ಇಲ್ಲಿ ಚೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಈಗ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದರೆ, ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಈಸ್ಟ್, ನಾವು ಕಾಮನ್ ಆಗಿ ಯೂಸ್ ಮಾಡುವಂಥ ಈಸ್ಟ್ ಯಾವುದು ಅಂದರೆ ಸ್ಯಾಕ್ರೋಮೈಸಿಸ್ ಸರ್ವೇಸಿಯೆ. ಸ್ಯಾಕ್ರೋಮೈಸಿಸ್ ಸರ್ವೇಸಿಯನ್ನ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಈಸ್ಟ್, ಆಲ್ರೆಡಿ ನಿಮಗೆ ಆನ್ಸರ್ ಗೊತ್ತಿದೆ ಬಿಕಾಸ್ ಇಟ್ಸ್ ಅನ್ ವೆರಿ ಈಸಿಯೆಸ್ಟ್ ಕ್ವಶನ್. ಪ್ರಾಪರ್ಟಿ ಈಸ್ ಫರ್ಮೆಂಟೇಷನ್. ಓಕೆ, ಆನ್ಸರ್ ನಿಮಗೆ ಗೊತ್ತಾಗಿದೆ, ಬಟ್ ಇವೆರಡರದ್ದು ಮೀನಿಂಗ್ ನೋಡಿದ್ರೆ ನಿಮಗೆ ಗೊತ್ತಿದೆ. ಆಕ್ಸಿಡೇಷನ್ ಅಂದರೆ ಅಡಿಷನ್ ಆಫ್ ಆಕ್ಸಿಜನ್, ಡಿಸ್ಟಿಲೇಷನ್ ಅಂದರೆ ದಿ ಪ್ಯೂರಿಫಿಕೇಶನ್ ಆಫ್ ಲಿಕ್ವಿಡ್ ಅಂತ ಹೇಳಿ ಕರಿತೀವಿ. ಓಕೆ, ಹಾಗಾಗಿ ದಿ ಡೈರೆಕ್ಟ್ ಆನ್ಸರ್ ಈಸ್ ಬಿ ಈಸ್ ದಿ ರೈಟ್ ಆನ್ಸರ್. ಕ್ವಶನ್ ಈಸಿ ಇದೆ, ಡೈರೆಕ್ಟ್ ಇದೆ, ನೋಡಿದ್ಕೊಳ್ಳೆ ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ಆನ್ಸರ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ದಿ ನೆಕ್ಸ್ಟ್ ಕ್ವಶನ್ ಈಸ್ ಸ್ಟೆಪ್ಟೋಕಾಕಸ್ ಲ್ಯಾಕ್ಟಿಸ್. ಸ್ಟೆಪ್ಟೋಕಾಕಸ್ ಲ್ಯಾಕ್ಟಿಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ. ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತೀರಾ, ಕ್ವಶನ್ ನೋಡಿದ್ಕೊಳ್ಳೆ ಭಾಳ ಖುಷಿ ಆಯಿತು ಅಂತ ಡೈರೆಕ್ಟ್ ಒಂದೇ ಸಲ ಇದಕ್ಕೆ ರೈಟ್ ಮಾರ್ಕ್ ಅಂತ ಹಾಕ್ಬಿಡ್ತೀರಾ. ಮೈಕ್ರೋಬ್ನ ನೇಮ್ ನೋಡಿ, ಲ್ಯಾಕ್ಟೋಬೆಸಿಲಸ್ ಲ್ಯಾಕ್ಟಸ್ ಇದ್ರೆ ಮಾತ್ರ ಈ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇಲ್ಲಿರುವಂಥ ಕ್ವಶನ್ ಏನು? ಸ್ಟೆಪ್ಟೋಕಾಕಸ್ ಇರೋದು, ನಾಟ್ ಲ್ಯಾಕ್ಟೋಬೆಸಿಲಸ್. ಸ್ಟೆಪ್ಟೋಕಾಕಸ್ ಲ್ಯಾಕ್ಟಿಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಮೇಕಿಂಗ್ ಆಫ್ ಬಟರ್. ಮೇಕಿಂಗ್ ಆಫ್ ಬಟರ್ಗೆ ಏನು ಮಾಡುತ್ತೆ? ಸಪೋರ್ಟ್ ಮಾಡುತ್ತೆ. ದಟ್ಸ್ ವೈ ದಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಅಂತ ನಾವೇನು ಮಾಡ್ತೀವಿ? ಚೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಕೆಲವು ಟೈಮ್ ಹೇಗಾಗುತ್ತೆ ಅಂದರೆ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡ್ ಕೂಡಲೇ ಕೆಲವೊಂದು ಕ್ವಶನ್ ನಿಮಗೆ ಭಾಳ ಈಸಿ ಅನಿಸುತ್ತೆ, ನಮ್ಮ ಫೇವ್ರೇಟ್ ಅಂತ ಅನಿಸುತ್ತೆ. ನೋಡಿದ ಕೂಡ ಏನು ಮಾಡ್ತೀರಾ, ಆಚೆ ಈಚೆ ಯೋಚನೆ ಮಾಡ್ದೇ ಮಾರ್ಕ್ ಮಾಡಿಬಿಡ್ತೀರಾ. ಹೊರಗಡೆ ಬಂದು ಥಿಂಕ್ ಮಾಡ್ತಾ ಏನಾಗುತ್ತೆ, ಓಕೆ ನಾನು ಹಾಕಿರೋದು ತಪ್ಪಿದೆ ಬಟ್ ನನಗೆ ಗೊತ್ತಿತ್ತು ಅಂತ ಆನ್ಸರ್ ಅನಿಸುತ್ತೆ. ಹಾಗಾಗಿ ಕೇರ್ಫುಲ್ಲಾಗಿ ನಾವು ಅದನ್ನು ಓದಬೇಕು. ಇಲ್ಲಿ ನೋಡಿ, ಸ್ಟೆಪ್ಟೋಕಾಕಸ್ ಅಂತ ಇರೋದು, ಲ್ಯಾಕ್ಟೋಬೆಸಿಲಸ್ ಇಲ್ಲ. ಲ್ಯಾಕ್ಟೋಬೆಸಿಲಸ್ ಲ್ಯಾಕ್ಟಿಸ್ ಇದ್ದಿದ್ರೆ ದಟ್ ಈಸ್ ದಿ ರೈಟ್ ಆನ್ಸರ್, ಸಿ ಇಸ್ ದಿ ರೈಟ್ ಆನ್ಸರ್. ಬಟ್ ಇಲ್ಲಿ ಸ್ಟೆಪ್ಟೋಕಾಕಸ್ ಲ್ಯಾಕ್ಟಿಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಮೇಕಿಂಗ್ ಆಫ್ ಬಟರ್. ಬಿ ಇಸ್ ದಿ ರೈಟ್ ಆನ್ಸರ್. ಹಾಗಾಗಿ ಈ ಕ್ವಶನ್ಗೆ ರೈಟ್ ಆನ್ಸರ್ ಯಾವುದಾಗುತ್ತೆ? ಬಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ ಆಲ್ಮೋಸ್ಟ್ ಇದು ನಿಮಗೆ ಗೊತ್ತಿದೆ. ಟೋಡಿ ಟ್ರೆಡಿಷನಲ್ ಡ್ರಿಂಕ್ ಪ್ರಿಪೇರ್ಡ್ ಇನ್ ದಿ ಸದರ್ನ್ ಪಾರ್ಟ್ ಆಫ್ ದಿ ಇಂಡಿಯಾದಲ್ಲಿ ಪ್ರಿಪೇರ್ ಆಗುವಂಥ ಒಂದು ಟ್ರೆಡಿಷನಲ್ ಡ್ರಿಂಕಿಂಗ್ ನಾವೇನಂತೀವಿ? ಟೋಡಿ ಅಂತೇಳಿ ಕರಿತೀವಿ. ಟೋಡಿ ಈಸ್ ಪ್ರೊಡ್ಯೂಸ್ಡ್ ಬೈ ದಿ ಫರ್ಮೆಂಟೇಷನ್ ಆಫ್, ಯಾವುದರ ಫರ್ಮೆಂಟೇಷನ್ ಇಂದ ಫಾರ್ಮೇಷನ್ ಆಗೋದು? ಸ್ಪ್ಯಾಡಿಸ್ ಆಫ್ ಪಾಮ್. ಸ್ಪ್ಯಾಡಿಸ್ ಆಫ್ ಪಾಮಿನ ಏನಾಗುತ್ತೆ? ಫಾರ್ಮೇಷನ್ ಆಗುತ್ತೆ. ದಟ್ಸ್ ವೈ ಎ ಈಸ್ ದಿ ರೈಟ್ ಆನ್ಸರ್. ಇದಕ್ಕೆ ನಾವು ರೈಟ್ ಆನ್ಸರ್ನ ಚೂಸ್ ಮಾಡ್ತೀವಿ ಅಂದರೆ ಎ ಈಸ್ ದಿ ರೈಟ್ ಆನ್ಸರ್ ಅಂತ ನಾವೇನು ಮಾಡ್ತೀವಿ? ಚೂಸ್ ಮಾಡ್ತೀವಿ. ಈ ರಿಮೈನಿಂಗ್ 3 ಏನಾಗುತ್ತೆ? ಇಲ್ಲಿ ಮ್ಯಾಚ್ ಆಗಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ದಿ ನೆಕ್ಸ್ಟ್ ಕ್ವಶನ್ ಈಸ್ ಪೆನ್ಸಿಲಿಯಂ ರಿಕಿಫಾಟಿ. ಪೆನ್ಸಿಲಿಯಂ ರಿಕಿಫಾಟಿ, ಅಗೇನ್ ಪ್ರೊಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿ, ಪೆನ್ಸಿಲಿಯಂ ಕ್ಯಾಂಬರ್ಟಿ, ಇವೆಲ್ಲ ಅಬ್ಸರ್ವ್ ಮಾಡ್ತಾ ಹೋದರೆ ಈ 3 ಮೈಕ್ರೋಬ್ ಎಲ್ಲಿ ಬರುತ್ತೆ ಅಂದರೆ ವಿಚ್ ಇಸ್ ಕಮಿಂಗ್ ಅಂಡರ್ ಸ್ವಿಸ್ ಚೀಸ್. ನೆಕ್ಸ್ಟ್ ಕ್ವಶನ್ ಈಸ್, ಈಗ ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿದ್ರೆ ಪೆನ್ಸಿಲಿಯಂ ರಿಕಿಫಾಟಿ ಆ್ಯಂಡ್ ಪೆನ್ಸಿಲಿಯಂ ಕ್ಯಾಂಬರ್ಟಿ ಆರ್ ರೆಸ್ಪಾನ್ಸಿಬಲ್ ಫಾರ್. ಇಲ್ಲಿ ನೋಡಿ, ಪೆನ್ಸಿಲಿಯಂ ರಿಕಿಫಾಟಿ ಅಂತ ಬಂದ ಕೂಡಲೇ ಚೀಸಲ್ಲಿ ನೋಡಿದಿರ ಸ್ವಿಸ್ ಚೀಸ್, ರಿಕಿಫಾಟಿ ಚೀಸ್, ಕ್ಯಾಂಬರ್ಟಿ ಚೀಸ್ ಅಂತ ನಾವೇನು ಮಾಡ್ತೀವಿ? ಅಬ್ಸರ್ವ್ ಮಾಡಿದ್ದೀವಿ. ಇಲ್ಲಿ ನೋಡಿ ಥಿಂಗ್ಸು, ಪೆನ್ಸಿಲಿಯಂ ರಿಕಿಫಾಟಿ ಆ್ಯಂಡ್ ಪೆನ್ಸಿಲಿಯಂ ಕ್ಯಾಂಬರ್ಟಿ ರೆಸ್ಪಾನ್ಸಿಬಲ್ ಫಾರ್ ಪ್ಯಾಥೋಜೆನಿಕ್ ಡಿಸೀಸ್ ಇನ್ ಮ್ಯಾನ್. ಯಾವುದೇ ರೀತಿಯಾದ ಡಿಸೀಸ್ನ ಕಾಸ್ ಮಾಡ್ತಿಲ್ಲ. ಪ್ಯಾಥೋಜೆನಿಕ್ ಡಿಸೀಸಸ್ ಇನ್ ಪ್ಲಾಂಟ್ಸ್, ಡಿಸೀಸ್ನ ಕಾಸ್ ಮಾಡ್ತಿಲ್ಲ. ಇಂಪಾರ್ಟಿಂಗ್ ಫ್ಲೇವರ್ ಟು ಚೀಸ್, ಯಾಕಂದ್ರೆ ನಮಗೆ ಚೀಸ್ ಓರಿಯೆಂಟೆಡ್ ಆಪ್ಷನ್ ಇದೆ. ಇಂಪಾರ್ಟಿಂಗ್ ಫ್ಲೇವರ್ ಟು ಚೀಸ್ ಆ್ಯಂಡ್ ರೈಪ್ ಫ್ರೂಟ್ಸ್. ದಟ್ಸ್ ವೈ ಇಲ್ಲಿ ನೋಡಿ, ಸಿ ಇಸ್ ದಿ ರೈಟ್ ಆನ್ಸರ್. ನನ್ ಆಫ್ ದಿಸಿಗೆ ನಾವು ಹೋಗೋದಿಲ್ಲ, ನಮಗೆ ರೈಟ್ ಆನ್ಸರ್ ಸಿಕ್ಕಾಗಿದೆ. ಸಿ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಈ ಕ್ವಶನ್ಗೆ ರೈಟ್ ಆನ್ಸರ್ ಯಾವುದು? ಸಿ ಇಸ್ ದಿ ರೈಟ್ ಆನ್ಸರ್ ಅಂತ ನಾವೇನು ಮಾಡ್ತೀವಿ? ಚೂಸ್ ಮಾಡ್ತೀವಿ. ಓಕೆ, ಕ್ಲೀನಾಗಿ ನೋಡ್ಕೊಳ್ಳಿ, ಯಾಕಂದರೆ ಪೆನ್ಸಿಲಿಯಂ ರಿಕಿಫಾಟಿ ಆ್ಯಂಡ್ ಪೆನ್ಸಿಲಿಯಂ ಕ್ಯಾಂಬರ್ಟಿ, ಅಗೈನ್ ಪ್ರೊಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿ ಅಂತ ಬಂದ ಕೂಡಲೇ ಈ ಎಲ್ಲದಕ್ಕೂ ಏನಾಗುತ್ತೆ? ಮೈನ್ ನಾವು ಹೆಡ್ಡಿಂಗ್ ನೋಡೋದು ಚೀಸ್.
ಚೀಸಲ್ಲಿ ಬರುವಂಥ ಇಂಪಾರ್ಟೆಂಟ್ ಮೈಕ್ರೋಬ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಅದನ್ನು ನಾವು ಬೇಸಿಕ್ ಫಂಡಮೆಂಟಲ್ ಆಗಿ ಇಟ್ಕೊಂಡಾಗ ದಿ ರೈಟ್ ಆನ್ಸರ್ ಈಸ್ ಸಿ ಈಸ್ ದಿ ರೈಟ್ ಆನ್ಸರ್ ಅಂತೇಳಿ ಮಾಡ್ತೀವಿ, ಚೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. The next question is, a soybean preparation is, okay, the fermented product which are appeared by the soybean, that one is considered as a TEMF ಅಂತೇಳಿ ಕರೆದ್ವಿ. ಓಕೆ, ಇಲ್ಲಿ ನೋಡಿ, the TEMF, SOOF and TOF, all these are the product of soybean ಅಂತೇಳಿ ಕರಿತೀವಿ. ಸಿನಾಪ್ಸಿಸ್ ಬರಿತಾ ಸೋಯಾಬೀನಲ್ಲಿ ಒಂದು ಪಾಯಿಂಟ್ ಬರ್ಕೊಂಡಿದ್ರಿ, ಏನಂತಂದರೆ ದಿ ಫಾರ್ಮೆಂಟೆಡ್ ಪ್ರಾಡಕ್ಟ್ ವಿಚ್ ಆರ್ ಅಪಿಯರ್ಡ್ ಬೈ ಸೋಯಾಬೀನ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಟೆಂಪ್ ಕೆಡಲ್ ಅಂತೇಳಿ ಬರ್ತಿದ್ವಿ. ಅಂದರೆ ಇದಕ್ಕೆ ಅಡಿಷನಲ್ ಏನಂದರೆ ದಿ ಟೆಂಪ್, ಸೂಫ್ ಆ್ಯಂಡ್ ಟೋಫ್ ಆರ್ ದಿ ಪ್ರಾಡಕ್ಟ್ಸ್ ಆಫ್ ಆರ್ ದೇ ಆರ್ ಪ್ರಿಪೇರ್ಡ್ ಬೈ ಸೋಯಾಬೀನ್. ಹಾಗಾಗಿ ನೋಡಿ, ಎ ಸೋಯಾಬೀನ್ ಪ್ರಿಪರೇಷನ್ ಈಸ್ ಟೆಂಪ್, ಸೂಫ್, ಟೋಫ್. ದಟ್ಸ್ ವೈ ಆನ್ಸರ್ ಈಸ್ ಆಲ್ ಆಫ್ ದಿಸ್. ಅಂದರೆ ಡಿ ಈಸ್ ದಿ ರೈಟ್ ಆಪ್ಷನ್ ಅಂತ ನಾವೇನು ಮಾಡ್ತೀವಿ, ಇಲ್ಲಿ ಚೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. The next question is, which one of the following combination of organisms are responsible for the formation and flavor of yogurt? Again question ಇದು ರಿಪೀಟ್ ಆಗಿದೆ, ಪ್ರೀವಿಯಸ್ ಒಂದ್ಸಲಿ ಡಿಸ್ಕಸ್ ಮಾಡಿದ್ವಿ. ಲ್ಯಾಕ್ಟೋಬೆಸಿಲಸ್, ಸಿನಾಪ್ಸಿಸ್ ಅಲ್ಲಿ ನೋಡಿದಿರಾ, ಡೈರೆಕ್ಟ್ ಕ್ವಶನ್ ಇದೆ. ಲ್ಯಾಕ್ಟೋಬೆಸಿಲಸ್ ಬುಲ್ಗಾರಿಕಸ್ ಅಂಡ್ ಸ್ಟ್ರೆಪ್ಟೋಕಾಕಸ್ ಥರ್ಮೋಫಿಲಸ್ ಆರ್ ದಿ ರೆಸ್ಪಾನ್ಸಿಬಲ್ ಫಾರ್ formation of yogurt. That's why the right answer is option A is the right answer. ಇಲ್ಲಿ ನೋಡಿ, ಇದಕ್ಕೆ ಕ್ವಶನ್ ಗೆ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಇದು ಕ್ವಶನ್ ರಿಪೀಟ್ ಆಗಿದೆ ಮತ್ತೆ ಡೈರೆಕ್ಟ್ ಕ್ವಶನ್ ಇದೆ. ಈ ಥರದ ಕ್ವಶನ್ ಸಿಕ್ಕಿದಾಗ ಭಾಳ ಫಾಸ್ಟಾಗಿ ಏನು ಮಾಡಿ ಆನ್ಸರ್ ಮಾಡಿ. ನೆಕ್ಸ್ಟ್ ಕ್ವಶನ್. ದಿ ನೆಕ್ಸ್ಟ್ ಕ್ವಶನ್ ಈಸ್ Roquefort cheese. Again cheese oriented question. Roquefort cheese is ripened by using a, ಯಾವುದನ್ನು ಯೂಸ್ ಮಾಡಿ? ಬ್ಯಾಕ್ಟೀರಿಯಂ ಟೈಪ್ ಆಫ್ ಈಸ್ಟ್, ಸೈನೋಬ್ಯಾಕ್ಟೀರಿಯಾ ಆ್ಯಂಡ್ ಫಂಗಸ್. ತುಂಬ ಜನ ಏನು ಮಾಡ್ತೀರಾ, ಡೈರೆಕ್ಟಾಗಿ ಬ್ಯಾಕ್ಟೀರಿಯಂ ಅಂತ ಹಾಕ್ಬಿಡ್ತೀರಾ. ಇಲ್ಲಿ ಸ್ವಿಸ್ ಚೀಸ್ ಕೇಳಿಲ್ಲ, ರಿಕ್ಯುಫಾರ್ಡ್ ಚೀಸ್ ಕೇಳಿರೋದು. ಸ್ವಿಸ್ ಚೀಸ್ ಏನಾರ ಕೇಳಿದರೆ ರೈಟ್ ಆನ್ಸರ್ ಇಸ್ ಬ್ಯಾಕ್ಟೀರಿಯಂ. ದಿ ಕ್ವಶನ್ ಈಸ್ ರಿಕ್ಯುಫಾರ್ಡ್ ಚೀಸ್. ರಿಕ್ಯುಫಾರ್ಡ್ ಚೀಸ್ ಅಂದ ಕೂಡಲೇ ಇಲ್ಲಿ ನೋಡಿ, ಪೆನ್ಸಿಲಿಯಂ ರಿಕ್ಯುಫಾರ್ಟಿ ಮೈಕ್ರೋಬ್ಸ್ ಬರುತ್ತೆ. ರಿಕ್ಯುಫಾರ್ಡ್ ಚೀಸ್ ರೈಪನ್ಡ್ ಯೂಸಿಂಗ್ ಬೈ ಎ ಫಂಗಸ್. ಪೆನ್ಸಿಲಿಯಂ ರಿಕ್ಯುಫಾರ್ಟಿ ಅನ್ನೋ ಒಂದು ಫಂಗಸ್ನ ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ದಟ್ಸ್ ವೈ ದಿ ರೈಟ್ ಆಪ್ಷನ್ ಈಸ್ ಫೋರ್ತ್ ಒನ್ ಇಸ್ ದಿ ರೈಟ್ ಆಪ್ಷನ್. ದಟ್ ಮೀನ್ಸ್ ಡಿ ಈಸ್ ದಿ ರೈಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ರಿಕ್ಯುಫಾರ್ಡ್ ಚೀಸ್ ಅಂದ ಕೂಡಲೇ ಫಂಗಸ್, ಪ್ರೊಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿ ಅಂದ ಕೂಡಲೇ ಬ್ಯಾಕ್ಟೀರಿಯಂ ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲಿ ರಿಕ್ಯುಫಾರ್ಡ್ ಚೀಸ್ ಇದೆ, ದಟ್ಸ್ ವೈ ಡಿ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ದಿ ನೆಕ್ಸ್ಟ್ ಕ್ವಶನ್ ಈಸ್, rancidity of butter occurs due to activity of. ಇಲ್ಲಿ ನೋಡಿ, rancidity ಅಂದರೆ ಟೇಸ್ಟ್ ಆ್ಯಂಡ್ ಸ್ಮೆಲ್. ಒಂದು ಟರ್ಮ್ ಇದಕ್ಕೆ ಆ್ಯಡ್ ಮಾಡ್ತೀವಿ ನಾವು. ರ್ಯಾನ್ಸಿಡಿಟಿಗೆ ನೋಡಿ, ದಿ ಮಿಲ್ಕ್ ವಿಚ್ ಇಸ್ ಕಂಪ್ಲೀಟ್ಲಿ, ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ತಾ ಹೋದಾಗ, ದಿ ಮೆಂಬ್ರೇನ್ ಅರೌಂಡ್ ದಿ ಮಿಲ್ಕ್ ಫ್ಯಾಟ್ ಆರ್ ಕಂಪ್ಲೀಟ್ಲಿ ಬ್ರೋಕನ್. ಪಾಯಿಂಟ್ ನೀಟಾಗಿ ನೋಡ್ಕೊಳ್ಳಿ. ದಿ ಮೆಂಬ್ರೇನ್ ಅರೌಂಡ್ milk fat are completely broken and it produces smell and taste. That one is considered as a rancidity ಅಂತೇಳಿ ಕರಿತೀವಿ. ಪಾಯಿಂಟ್ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ದಿ ಮೆಂಬ್ರೇನ್ ಅರೌಂಡ್ ಮಿಲ್ಕ್ ಫ್ಯಾಟ್ ಆರ್ ಬ್ರೋಕನ್, ಪ್ರೊಡ್ಯೂಸಸ್ ಸ್ಮೆಲ್ ಆ್ಯಂಡ್ ಟೇಸ್ಟ್. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ rancidity. ಇಲ್ಲಿ ನೋಡಿ, rancidity ಆಫ್ ಬಟರ್ ಅಕರ್ಸ್ ಡ್ಯೂ ಟು ಆಕ್ಟಿವಿಟಿ ಆಫ್, ಯಾರ ಆಕ್ಟಿವಿಟಿ ಇರ್ಬೋದು ಇಲ್ಲಿ? ಲ್ಯಾಕ್ಟೋಬೆಸಿಲಸ್ ಬುಲ್ಗಾರಿಕಸ್. ಇದು ನೀವು ನೋಡಿದಲ್ಲಿ ಯುಗರ್ಟಲ್ಲಿ ಅಬ್ಸರ್ವ್ ಮಾಡಿದ್ರಿ. ನೆಕ್ಸ್ಟು ಪೆನ್ಸಿಲಿಯಂ ರಿಕ್ಯುಫಾರ್ಟಿ, ರಿಕ್ಯುಫಾರ್ಡ್ ಚೀಸಲ್ಲಿ ಅಬ್ಸರ್ವ್ ಮಾಡಿದ್ರ. ಹಾಗಾಗಿ ಇದು ಸರಿ ಆನ್ಸರ್ ಅಲ್ಲ, ಇದು ರಾಂಗ್ ಆನ್ಸರ್ ಆಗುತ್ತೆ. ಯಾಕಂದರೆ ಪೆನ್ಸಿಲಿಯಂ ರಿಕ್ಯುಫಾರ್ಟಿ ಚೀಸಿಗೆ ಸಪೋರ್ಟ್ ಮಾಡುತ್ತೆ. ಇಲ್ಲಿ ರ್ಯಾನ್ಸಿಡಿಟಿ ಆಫ್ ಬಟರ್ ಕೇಳಿರೋದು. ನೆಕ್ಸ್ಟ್ ನೋಡಿ, ಡಿ ಆಪ್ಷನ್ ಇದೆ. ಕ್ಯಾಂಡಿಡಾ ಲಿಪಲಿಟಿಕಾ ಅಂತೇಳಿ ಇದೆ. ಕ್ಯಾಂಡಿಡಾ ಅಂದರೆ ಇಟ್ ಈಸ್ ಅನ್ ಆ್ಯಂಟಿಫಂಗಲ್ ಏಜೆಂಟ್. ಆ್ಯಂಟಿಫಂಗಲ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ. ಇದು ರಾಂಗ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ರೈಟ್ ಆನ್ಸರ್ ಕ್ಲಸ್ಟ್ರೀಡಿಯಂ ಈಸ್ ದಿ ರೈಟ್ ಆನ್ಸರ್. ಹಾಗಾದ್ರೆ ಈ ಆಪ್ಷನ್ಗೆ ಅಥವಾ ಈ ಕ್ವಶನ್ಗೆ ರೈಟ್ ಆನ್ಸರ್ ಯಾವುದು? ಸಿ ಈಸ್ ದಿ ರೈಟ್ ಆನ್ಸರ್ ಅಂತ ನಾವೇನು ಮಾಡ್ತೀವಿ, ಚೂಸ್ ಮಾಡ್ತೀವಿ. ಅಂದರೆ ಇಲ್ಲಿ ನೋಡಿ, ಆಪ್ಷನಲ್ಲಿ ನೋಡಿ ಮೀನಿಂಗಲ್ಲಿ ಎಷ್ಟು ನೀಟಾಗಿ ಸಪರೇಟ್ ಆಗುತ್ತೆ ಅಂದರೆ, ಲ್ಯಾಕ್ಟೋಬೆಸಿಲಸ್ ಬುಲ್ಗಾರಿಕಸ್ ಯುಗರ್ಟ್ ಮೈಕ್ರೋಬ್ ನೇಮು ಗೊತ್ತಿರಬೇಕು. ಪೆನ್ಸಿಲಿಯಂ ರಿಕ್ಯುಫಾರ್ಟಿ ಎಲ್ಲಿ ಬರುತ್ತೆ? ರಿಕ್ಯುಫಾರ್ಡ್ ಚೀಸಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ. ಕ್ಯಾಂಡಿಡಾ ಆ್ಯಂಟಿಫಂಗಲ್ ಏಜೆಂಟ್. ಹಾಗಾದರೆ ಉಳ್ಕೊಂಡಿದ್ದು ಒಂದೇ ಆಪ್ಷನ್, ದಟ್ ಈಸ್ ಕ್ಲಸ್ಟ್ರೀಡಿಯಂ.
ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ರ್ಯಾನ್ಸಿಡಿಟಿ ಆಫ್ ಬಟರ್ ಅಕರ್ ಡ್ಯೂ ಟು ದಿ ಆಕ್ಟಿವಿಟಿ ಆಫ್ ಈ ಮೈಕ್ರೋಬ್ ಮೂಲಕ ಏನಾಗುತ್ತೆ ಆಗುತ್ತೆ. ದಟ್ಸ್ ವೈ ಆನ್ಸರ್ ಇಸ್ ಸಿ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡ್ತಾ ಹೋದ್ರೆ, ಡಫ್ ಕೆಪ್ಟ್ ಓವರ್ ನೈಟ್ in a warm weather becomes soft and spongy because of. Duff kept overnight in warm weather becomes soft and spongy because of absorption of carbon dioxide from the atmosphere. Absorption of carbon dioxide ಆಗೋದಿಲ್ಲ, ಯಾಕಂದರೆ ಡಫ್ ಫಾರ್ ಫುಡ್ ಮೇಕಿಂಗಲ್ಲಿ ನೋಡಿದಿರಾ, ಯಾವಾಗ ಮೈಕ್ರೋಬಿಯಲ್ ಆಕ್ಟಿವಿಟಿ ಬಿಗಿನ್ ಆಗುತ್ತೆ, ಕಾರ್ಬೋಹೈಡ್ರೇಟ್ ಬ್ರೇಕ್ ಡೌನ್ ಆಯಿತು, ವಾಲ್ಯೂಮ್ ಇನ್ಕ್ರೀಸ್ ಆಯಿತು, ಒಂದು ಪಾಯಿಂಟು. ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡುತ್ತೆ. ರಾಂಗ್ ಆನ್ಸರ್. ಸೆಕೆಂಡ್ ಥಿಂಗ್, ಈ ಎಂಟೈರ್ ಪ್ರೋಸೆಸ್ ಎಲ್ಲ ಡಿಪೆಂಡ್ ಆಗಿರೋದು ಯಾವುದ್ರ ಮೇಲೆ? ಡಿಪೆಂಡ್ ಆನ್ ಫರ್ಮೆಂಟೇಷನ್. ನೆಕ್ಸ್ಟು ಕೋಹೆಷನ್ ಅಂದರೆ ಕಂಪ್ಲೀಟ್ಲಿ ಸ್ಟಿಕ್ಕಿಂಗ್ ಟುಗೆದರ್ ಅಂತೇಳಿ ಕರಿತೀವಿ. ಕೋಹೆಷನ್ ಅಂದರೆ ಕಂಪ್ಲೀಟ್ಲಿ ಸ್ಟಿಕ್ಕಿಂಗ್ ಟುಗೆದರ್ ಅಂತೇಳಿ ಕರಿತೀವಿ. ನಮಗೆ ಈ ಆಪ್ಷನ್ ಆಗೋದಿಲ್ಲ. ಲಾಸ್ಟ್ ಒನ್ ಆಸ್ಮೋಸಿಸ್ ಅಂತ ನಿಮಗೆ ಗೊತ್ತಿದೆ, ಭಾಳ ಪ್ರೈಮರಿ ಲೆವೆಲಿಂದನೂ ಕೇಳ್ಕೊಂಡು ಬಂದಿದ್ದೀರಾ. ಈ ಕ್ವಶನ್ಗೆ ಇದು ಮ್ಯಾಚ್ ಆಗಲ್ಲ. ಹಾಗಾದರೆ ರೈಟ್ ಆಪ್ಷನ್ ನೋಡ್ತಾ ಹೋದರೆ, ಡಫ್ ಕೆಪ್ಟ್ ಓವರ್ ನೈಟ್ ಇನ್ ಎ ವಾರ್ಮ್ ವೆದರ್ ಬಿಕಮ್ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಬಿಕಾಸ್ ಆಫ್ ಯಾವ ಪ್ರೋಸೆಸ್ಸು? ಫರ್ಮೆಂಟೇಷನ್. ದಟ್ಸ್ ವೈ ದಿ ರೈಟ್ ಆನ್ಸರ್ ಈಸ್ ಬಿ ಈಸ್ ದಿ ರೈಟ್ ಆನ್ಸರ್ ಅಂತೇಳಿ ನಾವೇನು ಮಾಡ್ತೀವಿ, ಚೂಸ್ ಮಾಡ್ತೀವಿ. ಈಗ ಓವರ್ ಆಲ್ ನಾವು ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ದೇನು ಅಂದರೆ, ಇಟ್ ಈಸ್ ಕಂಪ್ಲೀಟ್ಲಿ ರಿಗಾರ್ಡಿಂಗ್ ಟು ದಿ ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ ಓರಿಯೆಂಟೆಡ್ ಏನು ಮಾಡಿದ್ವಿ, ಕಾನ್ಸೆಪ್ಟ್ನ ಸ್ಟಡಿ ಮಾಡಿದ್ವಿ. ಓಕೆ, ಇದೇ ಥರ ನಂಬರ್ ಆಫ್ ಕ್ವಶನ್ಸ್ಗಳು ಬರುತ್ತೆ. ಆ ಬುಕ್ಗಳನ್ನ ರೆಫರ್ ಮಾಡಿ, ಕಾಂಪಿಟೇಟಿವ್ ಬುಕ್ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಿ, ನಿಮಗೆ ಇನ್ನೂ ಏನಾಗುತ್ತೆ, ಮೀನಿಂಗ್ಗಳು ಗೊತ್ತಾಗುತ್ತೆ, ಕ್ವಶನ್ಸ್ಗಳ ಬಗ್ಗೆ ನೀವು ಸಾಲ್ವ್ ಮಾಡೋಕ್ಕೆ ಐಡಿಯಾ ಬರುತ್ತೆ. ಬಟ್ ಇವೆಲ್ಲ ಮಾಡೋಕ್ಕಿಂತ ಮುಂಚೆ ಸಿನಾಪ್ಸಿಸ್ ಆರ್ ಕಾನ್ಸೆಪ್ಟು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಗೊತ್ತಾಗ್ತಿದೆಯಲ್ಲ? ಓವರ್ ಆಲ್ ಏನೇನು ಕ್ವಶನ್ಸ್ಗಳು ನೋಡಿದ್ದೀವಿ, ಒಂದ್ಸಲ ನೀಟಾಗಿ ಪ್ರಾಕ್ಟೀಸ್ ಮಾಡಿ, ಪ್ಲಸ್ ಅಡಿಷನಲ್ ಸೋರ್ಸ್ಗಳನ್ನ ಯೂಸ್ ಮಾಡಿ, ಪ್ರತಿಯೊಂದು ಕಾನ್ಸೆಪ್ಟ್ ಏನು ಮಾಡಿ ಸ್ಟ್ರಾಂಗ್ ಆಗ್ತಾ ಹೋಗಿ. ಯಾಕಂದರೆ ಈ ಚಾಪ್ಟ್ರಲ್ಲಿ ಎಸ್ಪೆಷಲಿ 3 ಕ್ವಶನ್ಸ್ ಅರೈಸ್ ಆಗುತ್ತೆ. ಈಗ ಒಂದು ಪಾರ್ಟ್ ಮಾತ್ರ ನೋಡಿದ್ದೀವಿ, ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್. ಇದೇ ಥರ ನಂಬರ್ ಆಫ್ ಕಾನ್ಸೆಪ್ಟ್ಸ್ ಇದೆ. ಈ ಎಲ್ಲ ಕಾನ್ಸೆಪ್ಟ್ಸ್ ಏನು ಮಾಡೋಣ, ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ಅಬ್ಸರ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು.